संत साहिब सदगुरु देवರಿಗೆ जय। बंदी छोड़ कबीर साहेब रिगे जय। बंदी छोड़ गरीबदास महाराज रिगे जय। स्वामी राम देवानंद गुरु महाराज रिगे जयवागली। सर्व संतरिगे जय। सर्व भक्तरिगे जय। धर्मी पुरुषरिगे जय। श्री काशी धामक के जय। श्री छुड़ानी धामक के जय। श्री करौथा धामक के जय। श्री बरवाला धामक के जय। सत साहिब कबीर दंडवतम गोविंद गुरु बंदो अविजन सोए पहले बहे प्रणाम तनु नमो जो आ गए हो। कबीर गुरु को की जय दंडवत कोटि कोटि प्रणाम। कीर्तन जाने भृंग को यो गुरु करते आप समान। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खींचा तान। उनसे कबू नहीं छूटता फिर बाचारों मुखाने। कबीर क्या रखानी में बरमता कब हो नंदा बार। सो फेरा सब मिट गया मेरे सतगुरु की पुकार। जय जय सतगुरु मेरे की जय जय सतगुरु मेरे की। सदा साहिबी सुख शेर मशियो अमरपुरी के बेरी भी जय जय सतगुरु मेरे की। जय जय सतगुरु मेरे की। सदा साहिबी सुख शेर मशियो सतलोक के निर्विक निर्विकार निर्भय दूरी पोर सकल बेमान। वेदी साधो पोर सकल बेमान। सब तर तेरी साहिबी सब बर तेरी साहिबी तुझ तर साहिब नाओ निर्विकार परम पिता परमात्मा ಕಬೀರರ ಅಪಾರ ಕೃಪೆಯಿಂದ ಇಂದು ನಿಮಗೆ ಕಬೀರ ಪರಮೇಶ್ವರನ ಪರಮಪಿತಾ ಪರಮಾತ್ಮ ಸಕ್ಷಮ ಭಗವಂತ ಸಮರ್ಥ ಪರಮಾತ್ಮನ ಶರಣು ಪ್ರಾಪ್ತವಾಗಿದೆ. ಪುಣ್ಯಾತ್ಮರೇ, ಜಗತ್ತಿನಲ್ಲಿ ಎಷ್ಟೊಂದು ಜನರು ಇದ್ದಾರೆ ನೋಡಿ. 7.5 ಶತಕೋಟಿ ಜನಸಂಖ್ಯೆ ಇದೆ. ಪಾಪ್ಯುಲೇಷನ್ ಆಗಿದೆ ಇಡೀ ವಿಶ್ವದ್ದು. ಅವರಲ್ಲಿ ನೀವು ಪರಮಾತ್ಮನ ಶರಣದಲ್ಲಿ ಬಂದಿದ್ದೀರಿ. ನಿಮ್ಮ ಭಾಗ್ಯ ಎಷ್ಟೊಂದು ಚೆನ್ನಾಗಿದೆ ಅಂದ್ರೆ ಅದರ ಹೋಲಿಕೆ ಯಾರ ಜೊತೆಯೂ ಮಾಡಲು ಸಾಧ್ಯವಿಲ್ಲ. तीन लोग का राज जय जीव को कोई दे लाख बधाई क्या करे वो दही नाम तने। तीन लोग का राज ಮೂರು ಲೋಕಗಳ ರಾಜರಾಗಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ. तीन लोग का राज है ब्रह्मा विष्णु महेश रूपसा धाम कबीर का ಶಬ್ದ ಲೋಕ ಪರತೇಶ್. ಒಂದೊಮ್ಮೆ ನಿಜವಾದ ಭಕ್ತಿಯನ್ನು ಮಾಡದಿದ್ದರೆ ಭಕ್ತಿಯನ್ನಂತೂ ಈಗ ಎಲ್ಲರೂ ಮಾಡುತ್ತಿದ್ದಾರೆ. ಋಷಿಗಳು ಪ್ರಯಾಸದಲ್ಲಿ ಯಾವ ಕೊರತೆಯನ್ನು ಉಳಿಸಿಲ್ಲ. ಪರಮಾತ್ಮನನ್ನು ಪಡೆಯಲು ಸಮರ್ಪಿತರಾದರು. ಶರೀರವು ಪೂರ್ತಿ ಜೀರ್ಣಶೀರ್ಣವಾಯಿತು. ಆದರೆ ಸುತ್ತಿಗೆಯಿಂದ ಮರವನ್ನು ಕತ್ತರಿಸಲಾಗುವುದಿಲ್ಲ. ಮರವನ್ನು ಕತ್ತರಿಸಲು
ತೀಕ್ಷ್ಣವಾದ ಕೊಡಲಿಯೇ ಬೇಕು ಅಥವಾ ಗರಗಸಬೇಕು. ಹಾಗಾಗಿ ಸಾಧನವಿಲ್ಲದೆ ಯಾರು ವಿರುದ್ಧ ಕೆಲಸವನ್ನು ಮಾಡುತ್ತಾರೋ ಅವರು ಎಷ್ಟೇ ದಿನ ತೊಡಗಿರಲಿ ಅದರಲ್ಲಿ ಯಾವುದೇ ಯಶಸ್ಸು ಸಿಗುವುದಿಲ್ಲ. ಸತ್ಯ ಸಾಧನೆಯ ಹೊರತು ಬೇರೆ ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಸಹ ಭಗವಂತನ ಪ್ರಾಪ್ತಿ ಆಗುವುದಿಲ್ಲ. ಇದೇ ಕಾರಣವಾಗಿದೆ. ಈ ಋಷಿಗಳು ಸಾಧನೆಗಳನ್ನಂತೂ ತುಂಬಾ ಮಾಡಿದರು, ಆದರೆ ಕಾಲನು ಇವರಿಗೆ ಅಪೂರ್ಣ ಜ್ಞಾನವನ್ನು ನೀಡಿದ್ದಾನೆ, ಇನ್ಕಂಪ್ಲೀಟ್. ಹಾಗೂ ಭ್ರಮಿತ ಜ್ಞಾನವಿದೆ. ಹೇಗೆಂದ್ರೆ 4 ವೇದಗಳಲ್ಲಿ ಒಂದೇ ಮಂತ್ರವಿದೆ. ಬ್ರಹ್ಮ ಸಾಧನೆಯದ್ದು ಬೇರೆ ಯಾರ ಭಕ್ತಿಯ ಉಲ್ಲೇಖವೂ ಕೂಡ ಇಲ್ಲ, ಬೇರೆ ಯಾವುದೇ ಮಂತ್ರವೂ ಇಲ್ಲ. ಯಜುರ್ವೇದ ಅಧ್ಯಾಯ 40 ಶ್ಲೋಕ 15ರಲ್ಲಿ ಓಂ ಕೃತೋಸ್ಮರ್ ಕಿಲ್ಬೇಸ್ಮರ್ ಕೃತ್ಯುಂಸ್ಮರ್ ಅದರಲ್ಲಿ ಬರೆದಿದೆ, ಓಂ ನಾಮದ ಜಪ ಕೆಲಸ ಮಾಡುತ್ತಾ ಮಾಡುತ್ತಾ ವಿಶೇಷ ಆಸಕ್ತಿಯಿಂದ ಮತ್ತು ತಮ್ಮ ಜೀವನದ ಮೂಲ ಕೃತೋ ಅಂದ್ರೆ ಕಾರ್ಯ ಕೆಲಸವೆಂದು ತಿಳಿದು ಮಾಡಿ ಮತ್ತು ಓಂ ನಾಮದಿಂದ ಏನು ಪ್ರಾಪ್ತಿಯಾಗುತ್ತದೆ. ಶ್ರೀಮದ್ ದೇವಿ ಭಾಗವತ ಪುರಾಣದ 6ನೇ ಸ್ಕಂದದಲ್ಲಿ ದೇವಿ ದುರ್ಗೆಯು ಹಿಮಾಲಯ ರಾಜನಿಗೆ ಸ್ಪಷ್ಟ ಮಾಡಿಬಿಡುತ್ತಾಳೆ. ಏಕೆಂದ್ರೆ ಹಿಮಾಲಯ ರಾಜನು ದೇವಿಯ ಪೂಜಾರಿಯಾಗಿದ್ದ ಹಾಗೂ ಅವನು ಮೋಕ್ಷದ ಡಿಮಾಂಡ್ ಮಾಡುತ್ತಿದ್ದ. ಏಕೆಂದ್ರೆ ಧನವಂತು ರಾಜನ ಬಳಿ ಬಹಳ ಇರುತ್ತದೆ, ಎಲ್ಲಾ ಸೌಲಭ್ಯಗಳು ಇರುತ್ತವೆ, ಆದರೆ ಅವು ಸಹ ಅಂತ್ಯದಲ್ಲಿ ವ್ಯರ್ಥ ಅನಿಸುತ್ತವೆ, ಒಳ್ಳೆಯದೆನಿಸುವುದಿಲ್ಲ. ಮೋಕ್ಷವನ್ನು ಕೇಳುತ್ತಾನೆ. ಆಗ ದುರ್ಗೆಯು ಹೇಳುತ್ತಾಳೆ, ಅಂದ್ರೆ ರಾಜ, ನೀನು ಎಲ್ಲಾ ಮಾತುಗಳನ್ನು ಬಿಟ್ಟು ಬಿಡು, ಬೇರೆಲ್ಲ ಪೂಜೆಗಳನ್ನು ತ್ಯಜಿಸು, ಓಂ ನಾಮದ ಜಪವನ್ನು ಮಾಡು. ಓಂ ನಾಮದ ಜಪದಿಂದ ನೀನು ಬ್ರಹ್ಮನಿಗೆ ಪ್ರಾಪ್ತನಾಗುವೆ. ಅವನು ದಿವ್ಯ ಆಕಾಶರೂಪಿ ಬ್ರಹ್ಮಲೋಕದಲ್ಲಿರುತ್ತಾನೆ. ನಿನ್ನ ಕಲ್ಯಾಣವಾಗಲಿ. ಹೀಗೆ ಹೇಳಿ ಓಂ ನಾಮದ ಜಪದಿಂದ ಬ್ರಹ್ಮನ ಪ್ರಾಪ್ತಿಯಾಗುತ್ತದೆ, ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ. ಗೀತೆಯ ಅಧ್ಯಾಯ 8 ಶ್ಲೋಕ 13ರಲ್ಲಿ ಸ್ಪಷ್ಟ ಮಾಡಿದ್ದಾನೆ. ಗೀತೆಯನ್ನು ಹೇಳುವವನು ಈ ಬ್ರಹ್ಮನಾಗಿದ್ದಾನೆ, ಕಾಲನಾಗಿದ್ದಾನೆ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯವಹಾರಣ ಮಾಂ ಅನುಸ್ಮರಣ ಯ ಪ್ರಿಯಾತಿ ತ್ಯಜಂದೇಹಂ ಸ ಯಾತಿ ಪರಮಾಂ ಗತಿಂ. ಬ್ರಹ್ಮನಾದ ನನ್ನ ಕೇವಲ ಓಂ ಅನ್ನುವ ಒಂದು ಅಕ್ಷರವಿದೆ. ಇದನ್ನು ಅಂತಿಮ ಶ್ವಾಸದ ತನಕ ಯಾರು ಸ್ಮರಣೆ ಮಾಡುತ್ತಾ ಶರೀರವನ್ನು ಬಿಟ್ಟು ಹೋಗುತ್ತಾನೆ ಅವನು ನನ್ನದಾಗಿರುವ ಪರಮಗತಿ ಓಂದಿಂದ ಆಗುವ ಪರಮಗತಿಗೆ ಪ್ರಾಪ್ತನಾಗುತ್ತಾನೆ. ಯಾವ ಸಮಯ ಬ್ರಹ್ಮ ಮತ್ತು ವಿಷ್ಣುವಿನಲ್ಲಿ ಪರಸ್ಪರ ಯುದ್ಧವಾಗುತ್ತದೆಯೋ ಆಗ ಈ ಕಾಲನು ಶಿವರೂಪದಲ್ಲಿ ಅಲ್ಲಿ ಪ್ರಕಟನಾಗುತ್ತಾನೆ. ಇವರಿಬ್ಬರಿಗೂ ತಿಳಿಸುತ್ತಾನೆ, ನೀವು ಭಗವಂತರಲ್ಲ, ನೀವು ಹೇಗೆ ನಿಮ್ಮನ್ನು ಭಗವಂತರೆಂದುಕೊಂಡಿರಿ? ಮತ್ತು ಕೇಳಿಕೊಳ್ಳಿ, ನಿಮ್ಮ ತಪದ ಪ್ರತಿಫಲದಲ್ಲಿ ನಾನು ನಿಮಗೆ ಒಂದೊಂದು ಜಾಬ್ ಕೊಟ್ಟಿದ್ದೇನೆ. ಬ್ರಹ್ಮನಿಗೆ ಉತ್ಪತ್ತಿ, ನಿನಗೆ ಸ್ಥಿತಿ ಅಂದ್ರೆ ಪಾಲನೆ. ಇದೇ ಪ್ರಕಾರ ಶಂಕರನಿಗೆ ಸಂಹಾರ. ಹಾಗೂ ನನ್ನ 5 ಅವಯವಗಳಿಂದ ನಿರ್ಮಿತವಾಗಿ ಇದು ಒಂದು ಓಂ ಅಕ್ಷರ ಆಗಿದೆ. ಇದು ನನ್ನ ಮಂತ್ರವಾಗಿದೆ. ಇದರ ಜಪ ಮಾಡಿ, ನಿಮ್ಮ ಕಲ್ಯಾಣವಾಗಲಿ. ಒಂದಂತೂ ಇದು ಸ್ಪಷ್ಟವಾಯಿತು, ಅವನು ಬ್ರಹ್ಮನಾಗಿದ್ದ. ಯಾರು ಬ್ರಹ್ಮ ವಿಷ್ಣು ಮಹೇಶರಿಗೆ ಶಿವನ ರೂಪದಲ್ಲಿ ಸಿಕ್ಕಿದವನು. ಮಕ್ಕಳೇ, ಇದಾಗಿದೆ ತತ್ವಜ್ಞಾನ ನಿಷ್ಕರ್ಷ ಎಲ್ಲ ಆಧ್ಯಾತ್ಮದ್ದು. ಈಗ ಪ್ರಸಂಗ ನಡೆಯುತ್ತಿದೆ. ಅಂದ್ರೆ ಋಷಿಗಳು ಸಾಧನೆಯನ್ನಂತೂ ಬಹಳ ಮಾಡಿದರು, ಶರೀರವನ್ನು ಕ್ಷೀಣ ಮಾಡಿಕೊಂಡರು, ಹಗಲು ರಾತ್ರಿ ಏನು ನೋಡಲಿಲ್ಲ. ಮಕ್ಕಳೇ, ಓಂ ನಾಮವನ್ನಂತೂ ಇವರು ತೆಗೆದುಕೊಂಡರು ವೇದಗಳಿಂದ. ಏಕೆಂದ್ರೆ ಮೊದಲು ಕೇವಲ ವೇದಗಳಿದ್ದವು, ಪುರಾಣಗಳಂತೂ ಈ ಋಷಿಗಳ ರಚನೆಯಾಗಿವೆ, ನಂತರದ ಮಾತಾಗಿವೆ. ಇವರಿಗೆ ಅನುಭವವಾಗುತ್ತಾ ಹೋದಂತೆ ಹಾಗೂ ಯಾರಿಂದಲೂ ಕೇಳಿದ ಕಥೆಯನ್ನು ಇವುಗಳಲ್ಲಿ ಬರೆದರು. ಅಲ್ಪ ಸ್ವಲ್ಪ ಸತ್ಯ ಸುಳ್ಳು, ಸ್ವಲ್ಪ ವೇದಗಳಿಂದ, ಸ್ವಲ್ಪ ತಮ್ಮ ಅನುಭವವನ್ನು. ಇದು ಪುರಾಣಗಳ ಒಂದು ಸಂಗ್ರಹವಾಗಿದೆ. ಆ ಕಡೆಯಿಂದ ದೇವಿ ಮಹಾಪುರಾಣ 3ನೇ ಸ್ಕಂದದಲ್ಲಿ ನಾರದರು ತನ್ನ ತಂದೆ ಬ್ರಹ್ಮನಿಗೆ ಪ್ರಶ್ನೆ ಮಾಡುತ್ತಾರೆ, ಹೇ ತಂದೆ, ದಯವಿಟ್ಟು ನನ್ನ ಒಂದು ಪ್ರಶ್ನೆಯ ಒಂದು ಸಂಶಯ ಸಮಾಧಾನವನ್ನು ಮಾಡಿ. ಈ ಸೃಷ್ಟಿಯನ್ನು ಯಾರು ರಚಿಸಿದರು ಮತ್ತು ಹೇಗೆ? ಆಗ ಬ್ರಹ್ಮ ಹೇಳುತ್ತಾರೆ, ಮಗು ನಾರದನೇ, ಇದರದ್ದು ಏನು ಉತ್ತರ ಕೊಡಲಿ? ಯಾವಾಗ ನಾನು ಸಚೇತನಾದೆ, ಪ್ರಜ್ಞೆಯಲ್ಲಿ ಬಂದೆ, ನಾನು ಒಂದು ಕಮಲದ ಹೂವಿನ ಮೇಲೆ ಕುಳಿತಿದ್ದೆ ಹಾಗೂ ಆ ಅಗಾಧ ಜಲದಲ್ಲಿ ಬೇರೇನೂ ಇರಲಿಲ್ಲ, ಕೇವಲ ನೀರೇ ನೀರಿತ್ತು. ಈಗ ನಾನು ಯೋಚಿಸಿದೆ, ಇಲ್ಲಿ ನಾನು ಹೇಗೆ ಉತ್ಪನ್ನನಾದೆ? ನನ್ನ ಜನಕ ಯಾರಾಗಿದ್ದಾರೆ?
ನನ್ನನ್ನು ಯಾರು ಉತ್ಪನ್ನ ಮಾಡಿದರು? ಆಗ ಅದೇ ಸಮಯ ಆಕಾಶವಾಣಿಯಾಯಿತು, ಮಗು, ತಪು ಮಾಡೆಂದು. ನಾನು 1000 ವರ್ಷದ ತನಕ ತಪು ಮಾಡಿದೆ. ಮತ್ತೆ ಆಕಾಶವಾಣಿಯಾಯಿತು, ಈಗ ಸೃಷ್ಟಿ ಮಾಡೆಂದು. ಗರೀಬ್ ದಾಸರು 2 ಪಂಕ್ತಿಯಲ್ಲಿ 1 ಚೌಪದಿಯಲ್ಲಿ ನೇರವಾಗಿ ಸ್ಪಷ್ಟ ಮಾಡಿದ್ದಾರೆ. ತಪೋಕರ ವಾಕ್ಯ ಸುನಾಯ, ಸೃಷ್ಟಿ ರಚೋ ಬಲ್ ಮೇರಿ ಮಾಯಾ, ಲೋಕ ರಚೋ ಬಲ್ ಮೇರಿ ಮಾಯಾ. ಈಗ ಓಂ ಜಪವನಂತೂ ಋಷಿಗಳು ತೆಗೆದುಕೊಂಡರು ವೇದಗಳಿಂದ, ಮತ್ತು ಬ್ರಹ್ಮ ಇವರ ಫಸ್ಟ್ ಗೈಡ್ ಆಗಿದ್ದಾನೆ, ಪ್ರಥಮ ಗುರುವಾಗಿದ್ದಾನೆ. ಇವನಿಂದಲೇ ಇವರು ವೇದಗಳನ್ನು ಕಲಿತರು ಮತ್ತು ತಿಳಿದುಕೊಂಡರು. ಇವನು ಬ್ರಾಹ್ಮಣರ ತಂದೆ ಆಗಿದ್ದಾನೆ, ಜನಕನಾಗಿದ್ದಾನೆ. ಋಷಿಗಳು ಇವನದೇ ಸಂತಾನವಾಗಿದ್ದಾರೆ. ಹಾಗಾಗಿ ಅವರು ಈ ಬ್ರಹ್ಮನಿಂದ ತಪವನ್ನು ಆಯ್ಕೆ ಮಾಡಿಕೊಂಡರು, ಏಕೆಂದರೆ ಬ್ರಹ್ಮನಿಗೆ ಆಕಾಶವಾಣಿಯಾಗಿತ್ತು ಭಗವಂತನದ್ದು. ಅದಕ್ಕಾಗಿ ತಪವನ್ನು ಸಹ ಮಾಡುತ್ತಿದ್ದರು. ಜೊತೆಯಲ್ಲಿ ಓಂ ನಾಮದ ಜಪ ಹೀಗೆ ಕಿಚಡಿ ಮಾಡಿ ಇವರು ಸಾಧನೆಯನ್ನು ಮಾಡಿದರು. ಆ ಆಕಾಶವಾಣಿಯನ್ನಂತೂ ಕಾಲಬ್ರಹ್ಮನು ಮಾಡಿದ್ದ. ಇವರಿಗೆ ಭ್ರಮೆಯಾಗಿತ್ತು ಮತ್ತು ಇವನನ್ನೇ ಪರಮಾತ್ಮನೆಂದು ನಂಬುತ್ತಿದ್ದಾರೆ. ಅವನು ಕಾಣುವುದಿಲ್ಲ ಅಷ್ಟೇ. ಹಾಗೂ ಈ ಜಪದಿಂದ ಮತ್ತು ಈ ತಪದಿಂದ ಇವರಲ್ಲಿ ಸಿದ್ಧಿಗಳು ಬಂದವು. ಇವರು ಪರಮಾಣುಗಳಾದರು, ಚಮತ್ಕಾರಗಳಾಗತೊಡಗಿದವು. ಆದ್ದರಿಂದ ಇವರು ಇದನ್ನೇ ತಮ್ಮ ಮೋಕ್ಷ ಮತ್ತು ಭಕ್ತಿಯ ಅಂತಿಮ ಉಪಲಬ್ಧಿ ಎಂದು ನಂಬಿಕೊಂಡರು. ಓಂ ನಾಮದ ಜಪದಿಂದ ಇವರು ಬ್ರಹ್ಮಲೋಕದಲ್ಲಿ ಹೋಗುತ್ತಾರೆ. ಅಲ್ಲಿ ಸಾವಿರಾರು ವರ್ಷಗಳ ತನಕ ತಮ್ಮ ಪುಣ್ಯಗಳನ್ನು ಅನುಭವಿಸಿ ಮೋಜು ಮಸ್ತಿ ಮಾಡಿ ಎಲ್ಲ ಅಸಂಬದ್ಧತೆಗಳನ್ನು ಮಾಡುವರು. ಅದು ಭೂಮಿಯ ಮೇಲೂ ಇಲ್ಲ. ಅಲ್ಲಿ ಮತ್ತೇನಿದೆ? ಸ್ವರ್ಗದಲ್ಲಿ ಈ ತಲೆಹಟೆಯೇ ಇರುವುದು. ಕುಣಿಯುವುದು, ಹಾಡುವುದು ಅತಿ ವೇಷವೃತ್ತಿ. ಅದನ್ನೇ ಸುಖವೆಂದು ನಂಬುತ್ತದೆ ಈ ಮನಸ್ಸು. ಇವರು ಇಲ್ಲಿ ನಾಶ ಮಾಡಿಕೊಂಡಂತೆ ಅಲ್ಲಿಯೂ ನಾಶ ಮಾಡಿಕೊಂಡರು. ನಂತರ ಪುಣ್ಯ ನಾಶ ಮಾಡಿ ಮೋಜು ಹಾಗೂ ಮಸ್ತಿ ಮಾಡಿ ಮತ್ತೆ ಭೂಮಿಯ ಮೇಲೆ ಬರುತ್ತಾರೆ. ಈಗ ಗೀತೆಯ ಅಧ್ಯಾಯ 8 ಶ್ಲೋಕ 16ರಲ್ಲಿ ಸ್ಪಷ್ಟ ಮಾಡಿದ್ದಾನೆ. ಬ್ರಹ್ಮಲೋಕಕ್ಕೆ ಹೋದವರು ಸಹ ಪುನರಾವೃತ್ತಿಯಲ್ಲಿದ್ದಾರೆ, ಮರಳಿ ಜನ್ಮ ಮೃತ್ಯುವಿನಲ್ಲಿ ಬರುತ್ತಾರೆ. ಈಗ ಇದು ತತ್ವಜ್ಞಾನವಾಗಿದೆ. ಎಲ್ಲ ಸದ್ಗ್ರಂಥಗಳ ಸಾರ ಎದುರಿಗೆ ಬಂತು. ಈಗ ಓಂ ನಾಮದ ಜಪದಿಂದ ಬ್ರಹ್ಮಲೋಕದ ಪ್ರಾಪ್ತಿ. ಬ್ರಹ್ಮಲೋಕದಲ್ಲಿ ಹೋದವರದ್ದು ಪುನರಾವರ್ತಿ, ಅಂದ್ರೆ ಜನ್ಮ ಮೃತ್ಯು ಆಗುತ್ತದೆ ಅವರದ್ದು. ಆದ್ದರಿಂದ ಮೋಕ್ಷ ಎಲ್ಲಾಯ್ತು? ಇದೆಂತ ಮುಕ್ತಿಯಾಯಿತು? ಗರೀಬ್ದಾಸರು ಹೇಳುತ್ತಾರೆ, ಏ ಅರ್ಹಟ್ಕ ಕುವಾ ಲೋಯಿ ಯಾಗಲ್ ಬಂದ್ಯಾ ಹೈಸಬ್ ಕೋಯಿ ಕೀರಿ ಕುಂಜರ್ ಅವ್ರ ಅವತಾರ ಹರ್ಹಟ ಡೋರ್ ಬಂದೇ ಕೈ ಬಾರ. ಈಗ ತಪಸ್ಸಿನಿಂದ ಇವರಲ್ಲಿ ಸಿದ್ಧಿಗಳು ಬಂದವು. ಹೇಗೆಂದ್ರೆ ಚುನಕ ಋಷಿಯಲ್ಲಿ ಗರೀಬ್ದಾಸರು ಹೇಳಿದ್ದಾರೆ, ಎಷ್ಟೊಂದು ಅದ್ಭುತ ಸಿದ್ಧಿಗಳಿದ್ದವು ಅಂದ್ರೆ ಅವನು ಬಯಸಿದ್ರೆ ಒಂದು ಕ್ಷಣದಲ್ಲಿ ಪೃಥ್ವಿಯನ್ನು ನಷ್ಟ ಮಾಡಿ ಮತ್ತು ಇನ್ನೊಂದು ಕ್ಷಣದಲ್ಲಿ ಆಸ್ ಇಟ್ ಈಸ್ ಮಾಡಬಹುದು. ಅಷ್ಟೊಂದು ಸಿದ್ಧಿಗಳಿದ್ದವು. ಕಾಲನಿಗೆ ಇವರನ್ನು ಕೂಡ ನೋಡಿ ಆಗುವುದಿಲ್ಲ. ಎಲ್ಲಾದ್ರೂ ಇವರು ಭಗವಂತರಾಗಿ ಕುಳಿತರೆ ನಿನ್ನ ವ್ಯಾಲ್ಯೂ ಇರುವುದಿಲ್ಲ. ಮಾನದಾತ ಚಕ್ರವರ್ತಿ ರಾಜನಾಗಿದ್ದ. ಅವನದು ಇಡೀ ಪೃಥ್ವಿಯ ಮೇಲೆ ಶಾಸನವಿತ್ತು. ಅವನು ವರ್ಷ, 2 ವರ್ಷದಲ್ಲಿ, 10 ವರ್ಷದಲ್ಲಿ ಒಂದು ಪರೀಕ್ಷೆ ಮಾಡುತ್ತಾನೆ. ಯಾರಾದರೂ ರಾಜ ನನ್ನ ವಿರುದ್ಧವಾಗಿ ನಡೆಯುತ್ತಿಲ್ಲ ತಾನೆ, ನನ್ನ ಪ್ರಾಧೀನದಲ್ಲಿ ಇರುವನೋ ಇಲ್ಲವೆಂದು. ಅದಕ್ಕಾಗಿ ಕುದುರೆಯನ್ನು ಬಿಡುತ್ತಾರೆ. ಅದರ ಮೇಲೆ ಬರೆಯಲಾಗುತ್ತದೆ, ಯಾರಿಗೆ ಮಾನದಾತ ರಾಜ ಚಕ್ರವರ್ತಿಯ ಪ್ರಾಧೀನತೆ ಸ್ವೀಕಾರವಿಲ್ಲ ಅವರು ಈ ಕುದುರೆಯನ್ನು ಹಿಡಿದುಕೊಂಡು ಯುದ್ಧಕ್ಕಾಗಿ ತಯಾರಾಗಬೇಕು. ಹಾಗಾಗಿ ಇಡೀ ಪೃಥ್ವಿಯ ಮೇಲೆ ಸುತ್ತಾಡಿ ಬಂದರೂ ಯಾರೂ ಕುದುರೆಯನ್ನು ಹಿಡಿಯಲಿಲ್ಲ. ಅದರ ಮೇಲೆ ಬರೆದಿತ್ತು, ರಾಜನ ಬಳಿ 72 ಅಕ್ಷೋಹಿಣಿ ಸೇನೆ ಇದೆ ಎಂದು. ಆದ್ದರಿಂದ ಯಾರೂ ಧೈರ್ಯ ಮಾಡಲಿಲ್ಲ. ಜನಕ ಋಷಿಯ ಕುಟೀರದ ಸಮೀಪದಿಂದ ಅವರು ಹೋಗುತ್ತಿದ್ದರು. ಸಾವಿರಾರು ಸೈನಿಕರು. ಮುಂದೆ ಮುಂದೆ ಕುದುರೆ ನಡೆಯುತ್ತಿತ್ತು, ಖಾಲಿ. ಯಾರೂ ಅದರ ಮೇಲೆ ಕುಳಿತಿರಲಿಲ್ಲ. ಅದಕ್ಕೆ ಋಷಿ ಕೇಳಿದ, ಈ ಕುದುರೆ ಯಾಕೆ ಖಾಲಿ ಇದೆ? ಇದರ ಮೇಲೆ ಯಾತ್ರಿ ಏಕೆ ಇಲ್ಲ? ಹೇಳಿದರು ಆ ಸೈನಿಕರು, ಇಂತಿಂತ ಮಾತಾಗಿದೆ ಎಂದು. ನಾವು ಇಡೀ ಪೃಥ್ವಿ ಸುತ್ತಾಡಿ ಬಂದೆವು. ಯಾರೂ ಸಹ ರಾಜನ ಕುದುರೆಯನ್ನು ಹಿಡಿಯಲಿಲ್ಲ. ಅಂದ್ರೆ ಯಾರೂ ಸಹ ಯುದ್ಧವನ್ನು ಸ್ವೀಕರಿಸಲಿಲ್ಲ. ಇನ್ನೊಬ್ಬ ಹೇಳತೊಡಗಿದ, ಯಾರಿಗೆ ಅಷ್ಟೊಂದು ಧೈರ್ಯವಿದೆ ರಾಜನ ಕುದುರೆ ಹಿಡಿಯಲು? 72 ಅಕ್ಷೋಹಿಣಿ ಸೈನ್ಯವಿದೆ, ಹಾಗೆ ಮಾಡುತ್ತೇವೆ, ಹೀಗೆ ಮಾಡುತ್ತೇವೆ. ಆಗ ಋಷಿ ಹೇಳಿದ, ಯಾರೂ ಹಿಡಿದುಕೊಂಡಿಲ್ವಾ? ಸರಿ, ನಾನು ಹಿಡಿದುಕೊಳ್ಳುತ್ತೇನೆ ಮತ್ತು ಹೇಳಿಬಿಡಿ ನಿಮ್ಮ ರಾಜನಿಗೆ ಎಂದು ಹೇಳಿದ. ಅಂದ್ರೆ ಚುನಕ ಋಷಿಯು ಯುದ್ಧವನ್ನು ಸ್ವೀಕಾರ ಮಾಡಿಕೊಂಡ. ಕುದುರೆಯನ್ನು ಕಟ್ಟಿದರು ಅಲ್ಲಿಯೇ ಒಂದು ಮರಕ್ಕೆ. ಸೈನಿಕರು ಹೇಳಿದರು, ಹೇ ಋಷಿ, ನಿನಗೆ ತಿನ್ನಲು ಅನ್ನವಿಲ್ಲ, ಏಕೆ ತಮಾಷೆ ಮಾಡುತ್ತಿದ್ದೀಯಾ? ಮತ್ತು ನೀನು ಯುದ್ಧ ಮಾಡುತ್ತೀಯಾ, ಅದು ಮಾನದಾತ ಚಕ್ರವರ್ತಿಯ ಜೊತೆಗೆ. ನಿನ್ನ ಕೆಟ್ಟ ಕಾಲ ಬಂದಿದೆಯಾ? ಸುಮ್ಮನಿದ್ದು ರಾಮನನ್ನು ಭಜಿಸು. ಅವನು ಹೇಳಿದ, ನನ್ನ ಭಾಗ್ಯದಲ್ಲಿ ಹೀಗೆಯೇ ಬರೆದಿದೆ, ನಾನು ಯುದ್ಧವನ್ನು ಸ್ವೀಕರಿಸಿದ್ದೇನೆ, ನೀವು ಹೋಗಿ. ಈಗ ರಾಜನ ಬಳಿ 18 ಅಕ್ಷೋಹಿಣಿ ಸೇನೆ ಇತ್ತು.
ಮತ್ತು ಒಂದು ಅಕ್ಷೋಹಿಣಿ ಸೇನೆಯಲ್ಲಿ ಸುಮಾರು 2 ಲಕ್ಷ ಎಂದು ಹೇಳುತ್ತಾರೆ. ಅಂದ್ರೆ ಇಷ್ಟು ಜನ ಸೈನಿಕರು ಇರುತ್ತಾರೆ. ಈ ರೀತಿ ಅವರ ಕೌಂಟಿಂಗ್ ಇರುತ್ತಿತ್ತು ಮೊದಲಿನ ಸಮಯದಲ್ಲಿ. ಅಂದ್ರೆ 36 ಲಕ್ಷ ವ್ಯಕ್ತಿಗಳನ್ನು ಕಳುಹಿಸಿದ ಒಬ್ಬ ಋಷಿಯನ್ನು ಕೊಲ್ಲಲು, ಏಕೆಂದ್ರೆ ಜನರಲ್ಲಿ ಭಯ ಉಂಟಾಗಲೆಂದು. ಬೇರೆಯವರು ಕೂಡ ಈ ರೀತಿ ಸಾಹಸ ಮಾಡಬಾರದೆಂದು. ಈಗ ಆ ಋಷಿ ಗರೀಬ್ ದಾಸರು ಹೇಳಿದ್ದಾರೆ, ಅವನು ಎಂತಹ ಕಠೋರ ತಪಸ್ವಿಯಾಗಿದ್ದ ಅಂದ್ರೆ ಅವನು ತನ್ನ ಸಿದ್ಧಿ ಶಕ್ತಿಯಿಂದ 4 ಪರಮಾಣು ಪುತ್ಥಳಿಯನ್ನು ಮಾಡಿಕೊಂಡ. ಒಂದು ಪರಮಾಣು ಪುತ್ಥಳಿಯನ್ನು ಬಿಟ್ಟ, ಅದು 18 ಅಕ್ಷೋಹಿಣಿ ಸೇನೆಯ ನಾಶ ಮಾಡಿತು, ಕತ್ತರಿಸಿ ಹಾಕಿತು, ಸಂಪೂರ್ಣವಾಗಿ ಹತ್ಯಾಕಾಂಡವನ್ನು ಮಾಡಿತು. ಹೀಗೆ ಹಂತ ಹಂತವಾಗಿ 4 ಪುತ್ಥಳಿಗಳನ್ನು ಕಳುಹಿಸಿ 72 ಅಕ್ಷೋಹಿಣಿ ಸೇನೆಯ ನಾಶ ಮಾಡಿದ. ರಾಜನು ಸಪ್ಪೆ ಮುಖದಿಂದ ಕಾಲಿಗೆ ಬಿದ್ದನು, ತನ್ನ ಪ್ರಾಣ ಉಳಿಸಿಕೊಂಡ. ಈಗ ಗರೀಬದಾಸರು ಇವರಿಗೆ ಯಾವ ಉಪಮೆ ನೀಡಿದ್ದಾರೆ, ಯಾವ ರೀತಿ ಇವರನ್ನು ಜಾಡಿಸಿದ್ದಾರೆ ಈ ಋಷಿಗಳನ್ನು ನೋಡಿ. ಗರೀಬ 72 अक्षौनी खवया 16 एक बेधारे जोरा भरे ये सभी काल के बेख. ಇವರು ಕಾಲನ ದೂತರಾಗಿದ್ದರು, ಪ್ರತ್ಯಕ್ಷ ನಡೆದಾಡುವ ಮೃತ್ಯುವಾಗಿದ್ದರು. ಜೌರ ಅಂದ್ರೆ ಮೃತ್ಯು. ಇವರು ಜೌರ ದೇಹಧಾರೆ ಜೌರಾ ಫಿರೆ. ಈ ಮಾನವ ಶರೀರದಲ್ಲಿ ಮೃತ್ಯು ಅಲೆದಾಡುತ್ತಿದೆ ಈ ಋಷಿಗಳಲ್ಲಿ. ಎಸ್ ಸಭಿ ಕಾಲ್ ಕಿ ಬೇಕ್ 72 अक्षौनी खा गया 16 ऋषीश्वर एक ಋಷೀಶ್ವರ ಸರ್ವಶ್ರೇಷ್ಠ ಋಷಿ ಎಂದು ನಂಬಲ್ಪಡುವವನು ಮತ್ತು ಅವನದು ಇಂತಹ ಕರ್ಮಗಳು. ಮಕ್ಕಳೇ, ಈ ಕಾಲನನ್ನು ಎಲ್ಲಿಯ ತನಕ ಗೆಲ್ಲುವಿರಿ ನೀವು? ಅಂತಹ ಸಾಧನೆ ಮಾಡಲು ಸಾಧ್ಯನಾ? ಅಂತಹ ಸಾಧನೆ ಮಾಡಿದ ಬಳಿಕವೂ ಇವನು ಸುತ್ತಿಗೆಯಿಂದ ಮರವನ್ನು ಕತ್ತರಿಸಲು ಪ್ರಯತ್ನಿಸಿದ, ಕತ್ತರಿಸಲಾಗಲಿಲ್ಲ. ಹೊರತಾಗಿ ತಲೆಹರಟೆ ಮಾಡಿದ. ಈಗ ಎಷ್ಟು ಜನರು ಅದರಲ್ಲಿ ಸತ್ತರು. ಯಾರೇ ಶಸ್ತ್ರದಿಂದ ಕೊಲ್ಲಲಿ, ಬೇಕಿದ್ರೆ ಯಾರೋ ತನ್ನ ಸಿದ್ಧಿಯಿಂದ ಕೊಲ್ಲಲಿ, ಆ ಪಾಪಗಳು ಬೇರೆ ಬರೆಯಲಾಗುತ್ತವೆ. ಯಾವಾಗ ಇವನು ಸ್ವರ್ಗದಿಂದ ಮರಳಿ ಬರುತ್ತಾನೋ, ಮಹಾಸ್ವರ್ಗದಿಂದ ಅಂದ್ರೆ ಬ್ರಹ್ಮಲೋಕದಿಂದ, ಏಕೆಂದ್ರೆ ಓಂ ನಾಮದ ಜಪದಿಂದ ಅಲ್ಲಿಗೂ ಹೋಗುವನು. ಕಾಲನದ್ದು ಎಷ್ಟೊಂದು ಭಯಂಕರ ಷಡ್ಯಂತ್ರವಿದೆ ಅಂದ್ರೆ ನೀವು ಯೋಚಿಸಲು ಸಾಧ್ಯವಿಲ್ಲ. ಗರೀಬ್ ದಾಸರು ಹೇಳುತ್ತಾರೆ, ಸದ್ಗುರು ಆಯೇ ದಯಾ ಕರಿ ऐसे दीन दयाल बंदी छोड़ दृता सिका ಆ ಸದ್ಗುರು ಸ್ವಯಂ ಆಗಿದ್ದಾರೆ, ಪರಮಾತ್ಮ ಸದ್ಗುರುವಿನ ರೂಪದಲ್ಲಿ ಇಷ್ಟೊಂದು ದೀನ ದಯಾಳು ಆಗಿದ್ದಾರೆ. ಇವರು ಬಂದಿ ಛೋಡ್ ಆಗಿದ್ದಾರೆ. ಇವರು ಬಂದು ಕಾಲನ ಷಡ್ಯಂತ್ರವನ್ನು, ಈ ಎಲ್ಲಾ ಜಾಲವನ್ನು ತಿಳಿಸಿದ್ದಾರೆ. ಈಗ ಯಾವಾಗ ಇವನು ಬ್ರಹ್ಮಲೋಕದಲ್ಲಿ ಸುಖವನ್ನು ಅನುಭವಿಸಿದ ಮೇಲೆ ಕೆಳಗೆ ಒಗೆಯುವರು ಇವನನ್ನು, ನಾಯಿಯಾಗುತ್ತಾನೆ ಚುನುಕ ಋಷಿಯ ಆತ್ಮ. ಹಾಗೂ ಇವನು ಎಷ್ಟು ಜೀವಿಗಳನ್ನು ಕೊಂದಿದ್ದನೋ ಅವರೆಲ್ಲ ಇವನ ತಲೆಯಲ್ಲಿ ಹುಳಗಳಾಗಿ ಕಚ್ಚಿ ಕಚ್ಚಿ ಶೇಡನ್ನು ತೀರಿಸಿಕೊಳ್ಳುತ್ತವೆ. ಒಂದು ಸಮಯದ ಮಾತಾಗಿದೆ, ಗುರು ಶಿಷ್ಯರು ಹೋಗುತ್ತಿದ್ದರು. ಒಬ್ಬ ಮೀನುಗಾರ ಮೀನುಗಳನ್ನು ಹಿಡಿಯುತ್ತಿದ್ದ, ಬಲೆಯಿಂದ ಹಿಡಿದು ಹಿಡಿದು ಹೊರಹಾಕುತ್ತಿದ್ದ, ಹಾಗೂ ಅವು ಚಡಪಡಿಸುತ್ತಾ ಸಾಯುತ್ತಿದ್ದವು. ಶಿಷ್ಯನು ಕೇಳಿದ, ಗುರುದೇವ, ಈ ಪಾಪಿ ಆತ್ಮನಿಗೆ ಯಾವ ಶಿಕ್ಷೆ ಸಿಗುವುದು? ಎಂತಹ ಜನ್ಮ ಸಿಗುತ್ತದೆ ಇವನಿಗೆ? ಗುರುಗಳು ಅಂದರು, ಹೇಳುತ್ತೇನೆ ಎಂದಾದರೂ ಸಮಯ ಬಂದ 4-5 ವರ್ಷಗಳ ನಂತರ ಏನು ನೋಡಿದರು ಅಂದ್ರೆ, ಒಂದು ಆನೆಯ ಮರಿ ತುಂಟಾಟ ಮಾಡುತ್ತಿತ್ತು. ಆನೆ ಆಗ 2 ಮರಗಳ ಮಧ್ಯದಲ್ಲಿ ಸಿಲುಕಿಕೊಂಡಿತು. ನಂತರ ತುಂಬಾ ಪ್ರಯತ್ನ ಮಾಡಿ ಪಾರಂತೂ ಆಯಿತು, ಆದರೆ ಚರ್ಮವು ಬಹಳಷ್ಟು ಕಿತ್ತು ಹೋಯಿತು. ಮಳೆಗಾಲದ ಕಾರಣ ಅದಕ್ಕೆ ಹುಳುಗಳು ಬಿದ್ದವು. ಹಾಗೂ ಎಷ್ಟೊಂದು ಬಿದ್ದವು ಅಂದ್ರೆ ಚಡಪಡಿಸುತ್ತಾ ಚೀರಾಡುತ್ತಿತ್ತು, ಹಾಗೂ ಇಡೀ ಶರೀರದ ಮೇಲೆ ಹುಳುಗಳು ಓಡಾಡುತ್ತಿವೆ. ಶಿಷ್ಯ ಮತ್ತು ಗುರು ಅದೇ ದಾರಿಯಿಂದ ಹೋಗುತ್ತಿದ್ದರು. ಶಿಷ್ಯನು ಕೇಳಿದ, ಗುರುದೇವ, ಈ ಪ್ರಾಣಿ ಯಾವ ಜನ್ಮದಲ್ಲಿ ಪಾಪ ಮಾಡಿರುವನು? ಅದಕ್ಕಾಗಿ ಇಷ್ಟೊಂದು ಕಷ್ಟ, ಇಷ್ಟೊಂದು ಹುಳುಗಳು ಬಿದ್ದಿವೆ. ಆಗ ಗುರು ಹೇಳಿದ, ಮಗು, ಈಗ ಕೇಳು ಉತ್ತರವನ್ನು ಆ ಮೀನುಗಾರನ ಬಗ್ಗೆ. ಇವನು ಮೀನುಗಾರನಾಗಿದ್ದ. ಎಷ್ಟು ಮೀನುಗಳನ್ನು ಇವನು ನರಳಿಸಿ ನರಳಿಸಿ ಕೊಂದಿದ್ದಾನೋ ಅವು ಇಂದು ಇವನನ್ನು ನರಳಿಸಿ ನರಳಿಸಿ ಹುಳುಗಳಾಗಿ ತಿನ್ನುತ್ತಿವೆ. ಗರೀಬ್ ದಾಸರು ಹೇಳುತ್ತಾರೆ, ತುಮ್ನೆ ಉಸ್ ದರ್ಗೆಹ ಕಾ ಮಹಲ್ ನೈ ದೇಖಾ ಧರ್ಮರಾಜ್ಗೆ ತಿಲ್ ತಿಲ್ ಕಾ ಲೇಖ. ಮಕ್ಕಳೇ, ಕಣ್ಣುಗಳನ್ನು ತೆರೆಯಿರಿ. ಯಾವ ಗುಂಗಿನಲ್ಲಿ ಅಲೆಯುತ್ತಿದ್ದೀರಿ ನೀವು? 2 ದಿನಗಳ ಜೀವನವಿದೆ, ನಾಳೆ ಮೃತ್ಯುವಾಗುತ್ತದೆ, ಕಷ್ಟಪಡುತ್ತಾ ಅಲೆದಾಡುವಿರಿ.
ಈ ರಾಜಕೀಯ ಅಧಿಕಾರ, ಈ ಮನೆ ಬಂಗ್ಲೆಗಳು ಯಾವುದೂ ಜೊತೆಗೆ ಬರುವುದಿಲ್ಲ. ಆದ್ದರಿಂದ ಮಕ್ಕಳೇ, ತತ್ವ ಭೇದ ಕೊಯ್ ನಾ ಕಹರ ಝೂಮಕರಾಹ ಯೋಕ್ತಸ್ಯ ಯೋಕ್ತರನ್ನಾಚ ಸುನೋ ನೈ ಝೂಮಕರಾಹ ಕೋಟೋ ಮಧ್ಯ ಕೊಯ್ ನಹಿ ರೇ ಝೂಮಕರಾಹ ಅರ್ಬೋಲ ಕೊಯ್ ಗರ್ಕ ಸುನೋ ನೈ ಝೂಮಕರಾಹ. ಈ ತತ್ವಜ್ಞಾನವನ್ನು ಹೇಳುವವನು ನಿಮಗೆ ಕೋಟಿ ಜನರಲ್ಲಿ ಸಿಗುವುದಿಲ್ಲ. ಅರ್ಬೋ ಮೇ ಕೊಯ್ ಗರ್ಕ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್. 7.5 ಶತಕೋಟಿ ಜನಸಂಖ್ಯೆ ಇದೆ. ಇಂದು ವಿಶ್ವದ್ದು, ಇಡೀ ಜಗತ್ತಿನದ್ದು. ದಾಸನ ಹೊರತು ಇಡೀ ವಿಶ್ವದಲ್ಲಿ ಈ ಜ್ಞಾನವನ್ನು ತಿಳಿದವನು ಯಾರೂ ಇಲ್ಲ. ನಿಮ್ಮ ಸೌಭಾಗ್ಯವಾಗಿದೆ ಮಕ್ಕಳೇ, ನಿಮಗೆ ಆ ಪರಮಪಿತನ ನಿಜವಾದ ಮಾರ್ಗ ಸಿಗುತ್ತಿದೆ. ಸಮರ್ಥ ಪರಮಾತ್ಮ ಕಬೀರರ ಶರಣ ಪ್ರಾಪ್ತವಾಗಿದೆ. ಇದಕ್ಕಾಗಿ ದಾಸನು ಹೇಳುತ್ತಿದ್ದಾನೆ. ಹಾಗಾಗಿ ಮಕ್ಕಳೇ, ಈಗ ನಿಮ್ಮ ಭಾಗ್ಯದ ಜೊತೆಯಲ್ಲಿ ಒಂದೊಮ್ಮೆ ಬ್ರಹ್ಮ ವಿಷ್ಣು ಮಹೇಶರ ಭಾಗ್ಯವನ್ನು ತೂಕ ಮಾಡಿದರೆ ಅವರು ನಿಮ್ಮೆದುರು ಏನೂ ಇಲ್ಲ. ಅವರಂತೂ ತಮ್ಮ ಕರ್ಮವನ್ನೇ ಭೋಗಿಸುತ್ತಿದ್ದಾರೆ. ಭವಿಷ್ಯವೇನೂ ಇಲ್ಲ ಅವರದು. ಈ ಮಾತು ಯಾವ ದಿನ ನಿಮಗೆ ತಿಳಿಯುತ್ತದೆ, ಆ ದಿನ ನೀವು ಭಕ್ತರಾಗಿ ಬಿಟ್ಟಿರಿ ಪಕ್ಕ. ಹಾಗೂ ಮಕ್ಕಳೇ, ಕಬೀರ್ ಸಾಹೇಬರು ಇಡೀ ಸೃಷ್ಟಿಯನ್ನು ರಚಿಸಿದವರು, ಎಲ್ಲರ ಪಾಲಕ, ಎಲ್ಲರ ಉತ್ಪತ್ತಿಕರ್ತ, ಕರ್ಮದ ಬರಹವನ್ನು ಅಳಿಸುವ ಪರಮಪಿತ ಪರಮಾತ್ಮ ನಿಮಗೆ ಪ್ರಾಪ್ತರಾದರು. ಈ ಇಡೀ ಸೃಷ್ಟಿಯಲ್ಲಿ ದಾಸನ ಹೊರತು ಈ ಆಧ್ಯಾತ್ಮ ಜ್ಞಾನವನ್ನು ತಿಳಿದಿರುವವನು ಯಾರೂ ಇಲ್ಲ. ಹಾಗಾಗಿ ಪುಣ್ಯಾತ್ಮರೇ, ಮಕ್ಕಳೇ, ನಿಮಗೆ ಸಮರ್ಥ ಪರಮಾತ್ಮ, ಪೂರ್ಣ ಸದ್ಗುರು ಮತ್ತು ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಜ್, ಸಂಪೂರ್ಣ ಆಧ್ಯಾತ್ಮ ಜ್ಞಾನ ಪ್ರಾಪ್ತವಾಗಿದೆ. ನಿಮ್ಮದು ಎಂತಹ ಭಾಗ್ಯವಾಗಿದೆ ಅಂದ್ರೆ, ಲಕ್ಬರ್ ಸೂರ ಜೋ ಜಹಿ ಲಕ್ಬರ್ ಸಾಮತ್ ದೇ ಲಕ್ಬರ್ ಯತಿ ಜಹಾನ್ ಮೇ ತಬ್ ಸದ್ಗುರು ಶರಣಾಲೆ. ನೀವು ಇಷ್ಟೊಂದು ಒಳ್ಳೆಯ ಆತ್ಮಗಳಾಗಿದ್ದೀರಿ. ನೀವು ಇದನ್ನ ಹಗುರವಾಗಿ ತೆಗೆದುಕೊಳ್ಳಬೇಡಿ ಮತ್ತು ನೋಡಿ ಪರಮಾತ್ಮನ ಕೃಪೆ ಹೇಗೆ ಆಗುತ್ತಿದೆ ನಿಮ್ಮ ಮೇಲೆ. ಇವನು ನಿಮ್ಮ ತಂದೆಯಾಗಿದ್ದಾನೆ, ನಿಮ್ಮ ಆತ್ಮೀಯನಾಗಿದ್ದಾನೆ. ಎಲ್ಲಿ ನಾವು ಬಂದಿದ್ದೇವೆಯೋ ಇವನು ನಮ್ಮ ಶತ್ರುವಾಗಿದ್ದಾನೆ, ಪಕ್ಕಾ ವೈರಿಯಾಗಿದ್ದಾನೆ. ಇವನು ನಮ್ಮ ದುರ್ಗತಿ ಮಾಡಿಟ್ಟಿದ್ದಾನೆ ಮತ್ತು ದುರ್ಗತಿಯನ್ನು ಮಾಡಲು ಇವನು ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ಸುವ್ಯವಸ್ಥಿತವಾಗಿ ಯಾರನ್ನು ನಾವು ಪರಮಾತ್ಮನ ಶ್ರೇಣಿಯಲ್ಲಿ ತೆಗೆದುಕೊಳ್ಳುತ್ತಿದ್ದೆವು, ಅವತಾರರೆಂದು ನಂಬುತ್ತಿದ್ದೆವು, ಅವರು ಶ್ರೀರಾಮ, ಶ್ರೀಕೃಷ್ಣ, ವಿಷ್ಣು ಮತ್ತು ಶಂಕರ, ಬ್ರಹ್ಮ, ಇವರಿಗೂ ಇಲ್ಲಿಯ ತನಕ ಗೊತ್ತಿಲ್ಲ ಇದೇನಾಗುತ್ತಿದೆ ಎಂದು, ಇದು ಹೀಗೆ ಯಾಕೆ ಆಗುತ್ತಿದೆ ಎಂದು. ಆದರೆ ಇಂದು ನಿಮ್ಮ ಮುಂದೆ ಇವನ ಷಡ್ಯಂತ್ರದ ಒಂದೊಂದು ಎಳೆಯನ್ನು ಬಿಚ್ಚಿಡಲಾಗಿದೆ. 100ಕ್ಕೆ 100 ಸತ್ಯವಾಗಿದೆ. ಈಗ ನಿಮ್ಮ ಬುದ್ಧಿ ಯಾವಾಗ ಕೆಲಸ ಮಾಡುತ್ತದೆಯೋ ಅದು ಬೇರೆ ವಿಷಯವಾಗಿದೆ. ಹೇಗೆಂದ್ರೆ, ಚಿಕ್ಕ ಬಾಲಕನಿರುತ್ತಾನೆ, ಅವನು ಯಾವುದೇ ವಸ್ತು ಹಿಡಿದುಕೊಳ್ಳುತ್ತಾನೆ ಹಾಗೂ ಕೇಳ್ತಾನೆ ತಾಯಿ ಅಥವಾ ತಂದೆ, ಸಹೋದರ ಅಥವಾ ಸಹೋದರಿಗೆ ಇದೇನೆಂದು. ಅವರು ಹೇಳ್ತಾರೆ ಇದು ಪೆನ್ನಾಗಿದೆ. ಮಗು ಮತ್ತೆ ಕೇಳುತ್ತದೆ, ಪೆನ್ನಾಗಿದೆ, ಪೆನ್ನಾಗಿದೆ. ಅವನು ಅನ್ನುತ್ತಾ ಅದನ್ನು ಇಟ್ಟು ಹೋಗಿ ಬಿಡುತ್ತಾನೆ. ಆದರೆ ಅವನು ಹೀಗೆ ಹೇಳುವುದಿಲ್ಲ ಇದು ಪೆನ್ ಅಲ್ಲವೆಂದು ಅಥವಾ ಇದು ಪೆನ್ನಾಗಿದೆ ಎಂದು. ಏಕೆಂದ್ರೆ ಅವನಿಗೆ ಗೊತ್ತಿದೆ, ಯಾರಿಂದ ನೀನು ಕೇಳುತ್ತಿರುವೆ ಅವನು ತಿಳಿದವನಾಗಿದ್ದಾನೆ ಹಾಗೂ ನಮ್ಮವನಾಗಿದ್ದಾನೆ. ಅದಕ್ಕಾಗಿ ಈ ಪ್ರಕಾರ ಯಾವಾಗ ಅವನ ಸಮಾಪ್ತವಾಗುತ್ತದೆ, ಸ್ವಲ್ಪ ಜಾಣ ತಿಳಿದವನಾಗುತ್ತಾನೆ. ಆ ಸಮಯ ಇದ್ದಕ್ಕಿದ್ದಂತೆ ಹೇಳಿದರು ಏನಂದ್ರೆ, ಪೆನ್ನು ತೆಗೆದುಕೊಂಡು ಬಾ ಮಗ, ಮಗಳೇ, ಓಡಿ ಹೋಗುತ್ತದೆ ಮತ್ತು ಪೆನ್ನು ಎತ್ತಿಕೊಂಡು ತರುತ್ತದೆ. ಆ ಮಗುವಿಗೆ ಅರ್ಥವಾಯಿತು ಪೆನ್ನು ಎಲ್ಲಿರುತ್ತದೆ, ಹೇಗಿರುತ್ತದೆ ಎಂದು, ಹಾಗೂ ಯಾವ ಕೆಲಸಕ್ಕೆ ಬರುತ್ತದೆ ಎಂದು. ಅದೇ ಪ್ರಕಾರ ಇಂದಿಗೂ ನಿಮ್ಮ ನಿಸ್ಸಂದೇಹವಾಗಿ ಅಳಿಯದೆ ಇರಬಹುದು. ಆದರೆ ಈ ಪೆನ್ನು ಪೆನ್ನಾಗಿದೆ ಹಾಗೂ ಸಮರ್ಥ ಸತ್ಯಪುರುಷ ಕಬೀರ ಸಾಹೇಬರಾಗಿದ್ದಾರೆ. ಹಾಗೂ ವಿಶ್ವದಲ್ಲಿ ಯಾರ ಬಳಿಯೂ ಜ್ಞಾನವಿಲ್ಲ ಈ ಭೂಮಿಯ ಮೇಲೆ, ಮತ್ತು ಆ ಕೃಪೆ ಇಂದು ನಿಮ್ಮ ಮೇಲಾಗಿದೆ. ನೀವು ಈ ಭಕ್ತಿಯನ್ನು ಮಾಡುತ್ತಾ ಇರಿ ಮಕ್ಕಳೇ. ಬಹಳ ಉತ್ತಮ ಭಾಗ್ಯವನ್ನು ಹೊಂದಿದ್ದೀರಿ ನೀವು. ಈ ಲೋಕದಲ್ಲಿ ಸುಖವೆಂಬ ಹೆಸರಿನ ವಸ್ತುವೇ ಇಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಕಬೀರ್ ಸಾಹೇಬರು ಹೇಳುತ್ತಾರೆ, ಜೂಟೆ ಸುಕ್ಕೋ ಸುಖ ಕಹೆ ಏ ಮಾನ ರಹ ಮನ್ ಮೋದ ಏ ಸಕಲ್ ಚಬೀನಾ ಕಾಲ ಕಾ ಕುಚ್ ಮುಖ ಮೇ ಕುಚ್ ಗೋದ್. ಇದನ್ನು ಸುಖವೆಂದು ತಿಳಿದಿದ್ದೇವೆ ನಾವು. ಮನೆ ಆಯಿತು, ಬಂಗ್ಲೆ ಆಯಿತು, ಕಾರ್ ಆಯಿತು, ಫ್ಯಾಕ್ಟರಿ ಆಯಿತು, ಸಂತಾನವಾಯಿತು, ಇಷ್ಟೇನಾ? ಹೇಳುತ್ತಾರೆ, ಖಾಯಿ ಖುರಾಕ ಪೆಹನ್ ಪೋಷಾಕ ಯಮಕಾ ಬಕರಾ ಪಲ್ತಾ ಹೈ. ಮೈ ತಂದರ ಸುಖಿಯ ಕೋಯೇ ನ ದೇಖ್ಯ
जो देखा सो दुखिया हो, उदय अस्त की बात करते हैं, मन सबका किया विवेक का हो, सबका किया विवेक का हो। घटे बात सब जग दुखिया, क्या गृष्टि बैरागी हो, सुख देव ने दुख के डर से, गर्भ में माया त्यागी बहु, गर्भ में माया त्यागी बहु। जंगम दुखिया योगी दुखिया, तपस्वी को दुख दूना हो, आशा तृष्णा सभी में व्यापे, कोई महल ना सुना हो, कोई महल ना सुना हो। साच कहो तो जग नहीं मान, झूठ कही ना जाई हो। ब्रह्मा विष्णु या शिव जी दुखिया, जिन ये रहा चनाई हो, जिन ये रहा चनाई। शूरपति दुखिया भूपति दुखिया, रंग दुखी बपरीती हो। शूरपति दुखिया भूपति दुखिया, रंग दुखी बपरीती हो। कहे कबीर और सब दुखिया, एक संत सुखी मन जीती हो। संत सुखी मन जीती हो, बंदर सुखिया कोई न देखा, जो देखा सो दुखिया हो। खुद तस्क की बात करे मन, सबका किया विवेक का हो, सबका किया विवेक का हो। ಕಬೀರ್ ಸಾಹೇಬರು ಹೇಳುತ್ತಾರೆ, ಯಾರು ಚಕ್ರವರ್ತಿ ರಾಜನಾಗಿ ಮೆರೆಯುತ್ತಿದ್ದರು, ಉದಯ ಮತ್ತು ಅಸ್ತ ಅಂದ್ರೆ ಎಲ್ಲಿ ಸೂರ್ಯ ಮೂಡುತ್ತಾನೋ ಅದು ಉದಯ, ಮತ್ತು ಅಸ್ತ ಎಲ್ಲಿ ಮುಳುಗುತ್ತಾನೋ ಅಲ್ಲಿಯ ತನಕ ಅವರ ರಾಜ್ಯವಿತ್ತು. ಯಾರಿಗೂ ಕನಸಿನಲ್ಲೂ ಸುಖವಿರಲಿಲ್ಲ. ಹಾಗೂ ಈ ಬ್ರಹ್ಮ ವಿಷ್ಣು ಮಹೇಶರು ದುಃಖಿ. ದೇವಿ ಪುರಾಣದಲ್ಲಿ ಬ್ರಹ್ಮನಿಗೆ ನಾರದನು ಕೇಳುತ್ತಾನೆ, ಅಂದ್ರೆ ನೀವು ಯಾರ ಭಕ್ತಿಯನ್ನು ಮಾಡುತ್ತೀರಿ, ಯಾರು ಸಮರ್ಥರಾಗಿದ್ದಾರೆ? ಬ್ರಹ್ಮ ಹೇಳುತ್ತಾನೆ, ನಾನು ಒಂದು ಸಲ ವಿಷ್ಣುವಿನ ಬಳಿ ಹೋಗಿದ್ದೆ. ವಿಷ್ಣು ತಪಸ್ಸು ಮಾಡುತ್ತಿದ್ದರು. ತುಂಬಾ ಸಮಯದ ತನಕ ಸಮಾಧಿಸ್ಥರಾಗಿದ್ದರು. ಬಹಳ ತಡವಾಗಿ ಎಚ್ಚರವಾದರು. ಆಗ ನಾನು ಅವರಲ್ಲಿ ಕೇಳಿದೆ, ಹೇ ಭಗವಂತ, ನೀವಂತೂ ಇಡೀ ಸೃಷ್ಟಿಯ ರಚನಾಕಾರನಾಗಿದ್ದೀರಿ, ಪಾಲನೆ ಮಾಡುವವರಾಗಿದ್ದೀರಿ, ನೀವು ಯಾರ ಭಕ್ತಿಯನ್ನು ಮಾಡುತ್ತಿದ್ದೀರಿ? ಅವರು ಹೇಳಿದರು, ವಿಷ್ಣು ಹೇಳಿದರು, ನಾನು ದೇವಿಯ ಪೂಜೆ ಮಾಡುತ್ತೇನೆ. ಹಾಗೂ ನನ್ನ ಈ ಜ್ಞಾನದಲ್ಲಿ, ನನ್ನ ವಿಚಾರದಲ್ಲಿ ದೇವಿಯ ಮೇಲೆ ಯಾವುದೇ ಶಕ್ತಿ ಇಲ್ಲ, ಯಾವ ಭಗವಂತನೂ ಇಲ್ಲ. ಬಂತಲ್ಲ ಇವರ ಜ್ಞಾನದ ಅಂತ್ಯ. ನಂತರ ಮತ್ತೆ ಹೇಳುತ್ತಾನೆ, ನಾನು ತಪ ಮಾಡಿ ರಾಕ್ಷಸರ ಜೊತೆ ಯುದ್ಧವನ್ನು ಮಾಡುತ್ತೇನೆ, ಅವರನ್ನು ಸಾಯಿಸುತ್ತೇನೆ, ತಪ ಮಾಡುತ್ತೇನೆ, ನಂತರ ಶಕ್ತಿಯನ್ನು ಪ್ರಾಪ್ತಿಸಿ ಅವರೊಂದಿಗೆ ಯುದ್ಧ ಮಾಡುತ್ತೇನೆ. ಯಾವಾಗಲಾದರೂ ಸ್ವಲ್ಪ ಸಮಯ ಸಿಕ್ಕರೆ ಲಕ್ಷ್ಮಿಯ ಜೊತೆ ಸುಖಪೂರ್ವಕವಾಗಿ ಕಳೆಯುತ್ತೇನೆ. ಹೊಯ್ ಸಾಜೆ ಕಹೋ ಜಬಿಲಾ ಮಾಲೆ, जो के कहीं ना जाई हो। ब्रह्मा विष्णु या शिव जी दुखिया, जिन ये रहा चबाई हो, जिन ये रहा चबाई। ಆದ್ದರಿಂದ ಪುಣ್ಯಾತ್ಮರೇ, ನಿಮ್ಮ ಭಾಗ್ಯವನ್ನು ಪರಮಾತ್ಮ ಬೇರೆ ಲೇಖನಿಯಿಂದ ಬರೆದಿದ್ದಾರೆ. ನಿಮಗೆ ಇಂತಹ ಸಮಯದಲ್ಲಿ ಮನುಷ್ಯ ಶರೀರ ಪ್ರಾಪ್ತವಾಗಿದೆ. ಹಾಗೂ ನಿಮಗೆ ಈ ಮೂಲ ಜ್ಞಾನ ಪ್ರಾಪ್ತವಾಗಿದೆ ಮತ್ತು ಸಂಪೂರ್ಣ ಮೋಕ್ಷ ಭಕ್ತಿ ವಿಧಾನವೇನಿದೆಯೋ ಅದು ಪ್ರಾಪ್ತವಾಗಿದೆ. ಅಂದ್ರೆ ನೀವು ಈಗ ತೊಡಗಿದ್ದೀರಿ, ಪ್ರಥಮ ನಾಮ ಪಡೆದಿದ್ದೀರಿ, ಸತ್ಯನಾಮವನ್ನು ಪಡೆಯುವಿರಿ, ಆಮೇಲೆ ಸಾರನಾಮವನ್ನು ಪಡೆಯುವಿರಿ, ಸಾರ ಶಬ್ದವನ್ನು ಪಡೆದು ಭಗವಂತನ ಮನೆಗೆ ಹೋಗುವಿರಿ. ಹೇಗೆಂದ್ರೆ ಮಕ್ಕಳು ಸ್ಕೂಲ್ನಲ್ಲಿ ಓದುತ್ತಾರೆ, ಅವರಿಗೆ ಎಲ್ಲ ಸರ್ಟಿಫಿಕೇಟ್ಗಳು ಸಿಗುತ್ತಾ ಹೋಗುತ್ತವೆ, ಎಲ್ಲ ಡಿಗ್ರಿಗಳು ಪ್ರಾಪ್ತವಾಗುತ್ತವೆ, ಆಗ ಅವರು ಸಫಲರಾಗುತ್ತಾರೆ. ಈ ಸಲ ನೀವು ಸಫಲರಾಗಬೇಕು. ಅಸಫಲ ಬಹಳ ಸಲ ಆಗಿದ್ದೀರಿ, ಬಹಳ ಫೇಲ್ ಆಗಿದ್ದೀರಿ, ಬಹಳ ಸಲ ಫೇಲ್ ಆಗಿದ್ದೀರಿ.
ಒಂದಂತೂ ಹಿಂದಿನ ತಪ್ಪುಗಳು ನಿಮಗೆ ನೆನಪಿರಬೇಕು. ಏನಂದ್ರೆ, ಒಂದಂತೂ ಗುರುದ್ರೋಹಿ ಆಗುತ್ತಾನೆ, ಇನ್ನೊಂದು ಗುರುವಿನಿಂದ ವಿಮುಖನಾಗುತ್ತಾನೆ. ಯಾವ ಸಮಯ ಪರಮೇಶ್ವರ ಕಬೀರರು ಕಾಶಿಯಲ್ಲಿ ಒಂದು ಲೀಲೆ ಮಾಡುತ್ತಿದ್ದರು. ಕಮಲದ ಹೂವಿನ ಮೇಲೆ ಶಿಶುರೂಪವನ್ನು ಧಾರಣೆ ಮಾಡಿ ಪ್ರಕಟರಾದರು. ಸತ್ಯಲೋಕದಿಂದ ಬಂದು ನೀರು ನೀಮ ಹೆಸರಿನ ಇಬ್ಬರು ಪೂರ್ವ ಸಂಸ್ಕಾರಿ ಹಂಸಾತ್ಮಗಳು ಅವರನ್ನು ಮನೆಗೆ ಒಯ್ದರು. ಅವರು ನೇಕಾರರಾಗಿದ್ದರು, ಮುಸಲ್ಮಾನ ನೇಕಾರರು. ಹಾಗೂ ಅಲ್ಲಿ ಅವರ ಕಲ್ಯಾಣಕ್ಕಾಗಿ ಬಂದಿದ್ದರು ಪರಮಾತ್ಮ. ನೀರು ಮತ್ತು ನೀಮ ಇವರು ಸುಪಚ್ ಸುದರ್ಶನನ ತಂದೆ ತಾಯಿಯಾಗಿದ್ದರು. ಮತ್ತು ಪರಮಾತ್ಮ ಮಾತು ಕೊಟ್ಟಿದ್ದರು, ಮಗು, ನೀವು ಚಿಂತಿಸಬೇಡ, ನಿನ್ನ ತಂದೆ ತಾಯಿಗಳನ್ನು ಪಾರು ಮಾಡುತ್ತೇನೆ. ಅದಕ್ಕಾಗಿ ಅವರ ಬಳಿ ಮಾಲೀಕ ಬಂದರು. ಅವರ ಕರ್ಮಗಳನ್ನು ಸುಧಾರಿಸಿದರು. ಮಗುವಿನಂತೆ ಅವರು ಪಾಲನೆ ಪೋಷಣೆ ಮಾಡಿದರು. ಅದರಿಂದ ಅವರ ಸಂಸ್ಕಾರಗಳು ಪ್ರಬಲವಾಗುತ್ತಾ ಹೋದವು. ಆದ್ದರಿಂದ ಮಕ್ಕಳೇ, ಆ ಸಮಯ 5 ವರ್ಷದ ಆಯಸ್ಸಿನಿಂದಲೇ ಪರಮೇಶ್ವರ ಕಬೀರರು ಈ ತತ್ವಜ್ಞಾನ ಮತ್ತು ತಮ್ಮ ಶಕ್ತಿ ಭಕ್ತಿಯಿಂದ ಹಾಗೂ ತಮ್ಮ ಜ್ಞಾನದ ತರ್ಕದಿಂದ ಬಹಳ ಪ್ರಸಿದ್ಧ ಮಂಡಳೇಶ್ವರರನ್ನು ಬಾಯಿ ಮುಚ್ಚುವಂತೆ ಮಾಡಿದರು. ಯಾರು ದೊಡ್ಡ ದೊಡ್ಡ ಸಿದ್ಧಪುರುಷರು ತಮ್ಮನ್ನು ತಾವು ಸಿದ್ಧಿಯಲ್ಲಿ ಉತ್ತಮರೆಂದು ನಂಬುತ್ತಿದ್ದರು, ಅವರನ್ನು ಸಿದ್ಧಿಯಲ್ಲಿ ಫೇಲ್ ಮಾಡಿದರು. ಆದರೆ ನಾವು ಇಷ್ಟು ದುಷ್ಟರಾಗಿದ್ದೇವೆ, ಸಮರ್ಥನನ್ನು ಮುಂದೆ ನೋಡಿಯೂ ಸಹ ನಾವು ಅವರನ್ನು ಸ್ವೀಕರಿಸಲಿಲ್ಲ. ನಾವು ನಮ್ಮ ಅಹಂಕಾರದಲ್ಲಿ ಮುಳುಗಿದ್ದೆವು. 64 ಲಕ್ಷ ಶಿಷ್ಯರಾಗಿದ್ದರು ಆ ಪರಮಪಿತನ. ಈಗ ಆ ಆತ್ಮಗಳೇ ನೀವಾಗಿದ್ದೀರಿ. ಇನ್ನು ಉಳಿದವರು ಈಗ ಬರುತ್ತಿದ್ದಾರೆ, ಅವರು ಕೂಡ ಆ ಆತ್ಮಗಳೇ ಆಗಿರುವರು. ಮತ್ತು ನಿಮ್ಮಲ್ಲಿ ಬರುವ ಸಂತಾನಗಳೇನಿದ್ದಾರೆ ಅವರಂತೂ ಅಮೂಲ್ಯ ಪರಮಾತ್ಮನ ವಿಶೇಷ ಆತ್ಮಗಳಾಗಿರುತ್ತಾರೆ. ಏಕೆಂದ್ರೆ ಅವರಿಗೆ ನೇರವಾಗಿ ಕಬೀರ ಪರಮಾತ್ಮನ ಮಾರ್ಗ ಮೂಲ ಜ್ಞಾನ ಗರ್ಭದಿಂದಲೇ ಕೇಳಲು ಸಿಗುವುದು ಪ್ರಾರಂಭವಾಗುತ್ತದೆ. ಅವರಂತೂ ಖಂಡಿತ ಪಾರಾಗುತ್ತಾರೆ. ಆದರೆ ಅದು ನಿಮ್ಮ ಮೇಲೆ ಅವಲಂಬಿಸಿರುತ್ತದೆ. ನೀವು ಎಷ್ಟು ದೃಢರಾಗಿರುತ್ತೀರಿ ಹಾಗೂ ಎಷ್ಟು ಸಫಲರಾಗುತ್ತೀರಿ. ಇಲ್ಲದಿದ್ದರೆ ನೀವು ಮುಂಬರುವ ಪೀಳಿಗೆಗಾಗಿ ಬಹಳ ದೊಡ್ಡ ದೋಷಿಗಳಾಗುತ್ತೀರಿ. ನಿಮಗೆ ಜ್ಞಾನ ಕಂಪ್ಲೀಟ್, ಭಗವಂತನು ಪೂರ್ಣ, ನಿಮಗೆ ನಿಜ ಸದ್ಗುರು ಪೂರ್ಣ ಗುರು ಪ್ರಾಪ್ತವಾಗಿದ್ದಾರೆ. ಆದ್ದರಿಂದ 600 ವರ್ಷಗಳ ಮೊದಲು ನಾವು ಬೇರೆ ಎಲ್ಲಾ ಭಕ್ತಿಗಳನ್ನು ಮಾಡಿ ಸೋತು ಹೋಗಿದ್ದೆವು, ಬಹಳ ದುಃಖಿಯಾಗಿದ್ದೆವು. ಯಾವುದೇ ಪರಿಹಾರ ಸಿಗುತ್ತಿರಲಿಲ್ಲ. ನಂತರ ನಾವು ಕಬೀರ ಸಾಹೇಬರ ಶರಣದಲ್ಲಿ ಹೋಗುತ್ತಿದ್ದಂತೆ ಎಂತೆಂಥ ಸುಖಗಳಾದವು ಅಂದ್ರೆ ನಾವು ಬಾಯಿಯಿಂದ ಹೇಳಲು ಸಹ ಆಗಲಿಲ್ಲ. ನಮ್ಮ ಸುಖವನ್ನು ಬೇರೆಯವರಿಗೆ ಹೇಳಿದರೆ ಅವರು ನಂಬುವುದಿಲ್ಲ, ಅವರಿಗೆ ಸುಖವಾದರೆ ನಂಬುತ್ತಿದ್ದರು. ಹೀಗೀಗೆ ಈ ರೀತಿ 64 ಲಕ್ಷ ಶಿಷ್ಯರಾದರು. ಹಾಗೂ ಎಲ್ಲರೂ ಹೀಗೆ ಹೇಳುತ್ತಿದ್ದರು, ಕಬೀರ ಸಾಹೇಬರಂತೂ ಭಗವಂತರಾಗಿದ್ದಾರೆ, ನಮ್ಮ ಗುರುಗಳು ಪರಮಾತ್ಮ ಬಂದಿದ್ದಾರೆ, ನೋಡಿ ನಮಗೆ ಈ ಸುಖವನ್ನು ಕೊಟ್ಟರು, ನಮಗೆ ಆ ಸುಖ ನೀಡಿದರು. ಆದ್ದರಿಂದ ಮಕ್ಕಳೇ, ಈ ರೀತಿ 64 ಲಕ್ಷ ಶಿಷ್ಯರು ಒಬ್ಬ ನಿರ್ಧನ ಮತ್ತು ಶೂದ್ರ ಜಾತಿ, ಅವರನ್ನು ಅನಕ್ಷರಸ್ಥ ಅಶಿಕ್ಷಿತನೆಂದು ಅವರನ್ನು ಹೇಳಲಾಗುತ್ತಿತ್ತು. ಅವರದು 64 ಲಕ್ಷ ಶಿಷ್ಯರಾಗುವುದು ಯಾವುದೇ ಸಾಮಾನ್ಯ ಮಾತಾಗಿರಲಿಲ್ಲ. ಆದರೆ ನಾವು ಇದನ್ನು ತಿಳಿಯಲಾಗಲಿಲ್ಲ ಆತ್ಮದಿಂದ. ಏನಂದ್ರೆ, ಕಬೀರ್ ಈಸ್ ಗಾಡ್. ಈ ನೇಕಾರ ವಿ ವರ್ ದ ಕಬೀರ್ ಈಸ್ ಗಾಡ್. ಈಗ ಮಕ್ಕಳೇ, ಆ ಸಮಯ ಯಾರು 64 ಲಕ್ಷ ಶಿಷ್ಯರಾಗಿದ್ದರು ಅವರು ಹೀಗೆ ಹೇಳುತ್ತಿದ್ದರು ಅಂದ್ರೆ, ಕಬೀರ್ ಸಾಹೇಬರೇ ನಮ್ಮ ಭಗವಂತರೆಂದು. ಆದರೆ ಹೃದಯದಿಂದ ನಂಬಿರಲಿಲ್ಲ, ಕೇವಲ ಸುಖವಾಗುತ್ತಿತ್ತು, ಅದಕ್ಕಾಗಿ ನಂಬುತ್ತಿದ್ದರು. ಹಾಗೂ ಕೆಲವು ವ್ಯಕ್ತಿಗಳು ಹೀಗೆ ಭ್ರಮಿತ ಮಾಡುತ್ತಿದ್ದರು. ಬ್ರಾಹ್ಮಣ ಅಥವಾ ಬೇರೆ ಜನರು, ಮುಸಲ್ಮಾನ ಪೀರರು ಯಾರ ದಿರುಗೂಲಿ ಬಂದಾಗುವುದಿತ್ತು. ಅವರು ಹೇಳಿದರು, ಕಬೀರನಂತೂ ಜಾದೂಗರನಾಗಿದ್ದಾನೆ, ತಂತ್ರ ಮಂತ್ರಗಳನ್ನು ತಿಳಿದಿದ್ದಾನೆ. ಹಾಗೂ ಬ್ರಾಹ್ಮಣರು ಹೇಳುತ್ತಿದ್ದರು, ಇವನಿಗೇನು ಗೊತ್ತು ವೇದಗಳ ಬಗ್ಗೆ, ಇವನಿಗೇನು ಗೊತ್ತು ಶ್ರೀಮದ್ ಭಗವದ್ಗೀತೆಯ ಬಗ್ಗೆ, ಎಲ್ಲ ಸಂಸ್ಕೃತಗಳಲ್ಲಿ ಬರೆದಿವೆ, ಇವನಿಗೇನು ಗೊತ್ತು ಪುರಾಣಗಳ ಬಗ್ಗೆ. ಆದ್ದರಿಂದ ಮಕ್ಕಳೇ, ನಾವು ಈ ಮಾತನ್ನು ಒಪ್ಪಿಕೊಂಡೆವು. ನಮ್ಮ ಮನಸ್ಸು ದುರ್ಬಲವಾಗಿತ್ತು, ನಾವು ಶಿಕ್ಷಿತರಾಗಿರಲಿಲ್ಲ. ಹಾಗಾಗಿ ಈ ಮಾತಂತೂ ಸರಿಯಾಗಿದೆ. ಕಬೀರ್ ಸಾಹೇಬರಿಗೆ ವೇದಗಳ ಜ್ಞಾನವಾಗಲು ಸಾಧ್ಯವಿಲ್ಲ, ಗೀತೆಯದ್ದು ಸಹ ಆಗಲು ಸಾಧ್ಯವಿಲ್ಲ, ಪುರಾಣಗಳನ್ನು ತಿಳಿದಿಲ್ಲ, ಏಕೆಂದ್ರೆ ಇವರು ಅಶಿಕ್ಷಿತರು.
ಅವು ಸಂಸ್ಕೃತ ಭಾಷೆಯಲ್ಲಿ ಬರೆದ ಲೇಖನಗಳಾಗಿವೆ. ಅದಕ್ಕೆ ಕಬೀರ್ ಸಾಹೇಬರು ಹೇಳುತ್ತಿದ್ದರು, ಬೇದ ಮೇರಾ ಬೇದ ಹೇ, ಮೈನಾ ಬೇದನ್ ಕೆ ಮಾಹಿ, ಅವ್ರ ಜೋನ್ ವೇದ ಸೆ ಮೇ ಮಿಲು ಓ ವೇದ ಜಾನ್ತೆ ನಾಹಿ. ಹಾಗಾಗಿ ಈ ಮಾತಿನ ಮೇಲೆ ನಮಗೆ ನಂಬಿಕೆಯಾಗಲಿಲ್ಲ, ವಿಶ್ವಾಸವಾಗಲಿಲ್ಲ. ಆದ್ದರಿಂದ ಮಕ್ಕಳೇ, ಎಲ್ಲಿಯ ತನಕ ನಮಗೆ ಈ ವಿಶ್ವಾಸವಾಗುವುದಿಲ್ಲ ನಮ್ಮ ಮಾಲೀಕ ಕಬೀರ್ ಸಾಹೇಬ ಪರಮಾತ್ಮ ಆಗಿದ್ದಾರೆಂದು, ಅಲ್ಲಿಯ ತನಕ ಮಕ್ಕಳೇ ನಾವು ಭಗವಂತನನ್ನು ಗುರುತಿಸಲು ಸಾಧ್ಯವಿಲ್ಲ. ಈಗ ನಾವು ಶಿಕ್ಷಿತರಾಗಿದ್ದೇವೆ, ಹಾಗೂ ಈ ಶಿಕ್ಷಣದಿಂದ ಅತ್ಯದ್ಭುತ ಲಾಭ ಏನಾದರೂ ಸಿಕ್ಕಿದೆ ಎಂದಾದರೆ ನೀವು ಭಗವಂತನನ್ನು ಗುರುತಿಸುತ್ತಿದ್ದೀರಿ. ಚಿಕ್ಕ ಚಿಕ್ಕ ಮಕ್ಕಳು ಸಹ ಶಿಕ್ಷಿತರಾಗಿದ್ದಾರೆ, ಹಿರಿಯ ವೃದ್ಧರು ಶಿಕ್ಷಿತರಾಗಿದ್ದಾರೆ, ಹಾಗೂ ಗ್ರಂಥಗಳನ್ನು ದಾಸನು ನಿಮಗೆ ಮುಖಾಮುಖಿ ಮಾಡಿದ್ದಾನೆ. ಹಾಗಾಗಿ ಪುಣ್ಯಾತ್ಮರೇ, ಇಂದು ನಿಮಗೆ 100% ಇದು ವಿಶ್ವಾಸವಾಗಿದೆ, ಕಬೀರ್ ಈಸ್ ಗಾಡ್. ಯಾರಿಗೆ ಈ ವಿಶ್ವಾಸವಿಲ್ಲವೋ ಅವರ ಜೊತೆ ಅದೇ ಆಗುವುದು ಏನು 600 ವರ್ಷಗಳ ಮೊದಲಾಗಿತ್ತು. ಪುಣ್ಯಾತ್ಮರೇ, ಆ ಪರಮಾತ್ಮ ಆ ದಿನವೂ ಪರಮಾತ್ಮರಾಗಿದ್ದರು ಕಬೀರ್ ಸಾಹೇಬರು, ಹಾಗೂ ಇಂದು ಕೂಡ ಭಗವಂತರಾಗಿದ್ದಾರೆ. ಆವಾಗ ಒಂದು ಗುಡಿಸಲಿನಲ್ಲಿ ಇರುತ್ತಿದ್ದರು, ಹಾಗೂ ಒಬ್ಬ ನಿರ್ಧನ ನೇಕಾರನ ಭೂಮಿಕೆಯನ್ನು ಮಾಡುತ್ತಿದ್ದರು, ಅಭಿನಯ ಮಾಡುತ್ತಿದ್ದರು. 120 ವರ್ಷಗಳ ತನಕ ಅದೇ ಗುಡಿಸಲಿನಿಂದ ನಡೆದು ಮಗರಕ್ಕೆ ಹೋದರು, ಮತ್ತು ಅಲ್ಲಿಂದ ಶರೀರ ತಮ್ಮ ಸತ್ಯಲೋಕಕ್ಕೆ ಹೊರಟು ಹೋದರು. ಜನರು ಹೀಗೆ ಮಾತನಾಡುತ್ತಿದ್ದರು, ಇವನು ನೇಕಾರ, ಈ ಧಾನಕ, ಇವನೊಬ್ಬ ಬಡ ವ್ಯಕ್ತಿ, ಇವನಿಗೆ ಆಹಾರವು ಸಮಯಕ್ಕೆ ಸಿಗುವುದಿಲ್ಲ, ಇವನನ್ನು ನೀವು ಭಗವಂತರೆಂದು ಹೇಳುತ್ತೀರಿ, ಏಕೆ ಮೂರ್ಖರಾಗುತ್ತಿದ್ದೀರಿ? ಆದ್ದರಿಂದ ಮಕ್ಕಳೇ, ನಾವು ಯಾರನ್ನು ಭಗವಂತರೆಂದು ನಂಬುತ್ತಿದ್ದೆವೋ ಅಂದ್ರೆ ಕೈಯಲ್ಲಿ ಧನಸ್ಸನ್ನು ಹಿಡಿದಿರಬೇಕು. ಯಾರಾದ್ರೂ ಏನಾದ್ರೂ ಅಂದ್ರೆ ಅವರನ್ನು ಕೊಂದು ಬಿಡಬೇಕು. ರಾಜ ಅಥವಾ ಮಹಾರಾಜರಲ್ಲಿ ಹುಟ್ಟಿರಬೇಕು. ಮಕ್ಕಳೇ, ಆ ದಿನವೂ ಪರಮಾತ್ಮರಾಗಿದ್ದರು ಅವರು, ಹಾಗೂ ಇಂದೂ ಸಹ ಭಗವಂತ ಆಗಿದ್ದಾರೆ, ಮತ್ತು ಮುಂದೆ ಕೂಡ ಮಾಲೀಕ ಆಗಿರುತ್ತಾರೆ. ಈ ಭ್ರಮೆ ಈಗ ನಾಶವಾಗಿ ಬಿಡಬೇಕು. ಇದೇ ರೀತಿ ಇಂದು ನಿಮಗೆ ದಾಸನ ವಿಷಯದಲ್ಲಿ ಬಹಳಷ್ಟು ಮಾತನಾಡುವವರು ಸಿಗುತ್ತಾರೆ. ನೀವು ಇಂತಿಂತ ಮಾತುಗಳನ್ನು ಹೇಳುತ್ತೀರಿ, ನಮಗೆ ಈ ಲಾಭವಾಗುತ್ತಿದೆ. ಒಂದು ಸಲ ಕಬೀರ್ ಸಾಹೇಬರು ಹೋಗುತ್ತಿದ್ದರು, ಹೆಗಲ ಮೇಲೆ ಚಾದರ್ ಹಾಕಿಕೊಂಡು ಹೋಗುತ್ತಿರುವಾಗ ಎಲ್ಲರೂ ತಿಳಿದುಕೊಳ್ಳುತ್ತಿದ್ದರು ಎಲ್ಲಿಯೋ ಬೇರೆ ಊರು ನಗರಕ್ಕೆ ಹೋಗುತ್ತಿದ್ದಾನೆಂದು. ಒಬ್ಬ ಶಿಷ್ಯ ಹೇಳಿದ, ಗುರುದೇವ, ಎಲ್ಲಿ ಹೋಗುತ್ತಿದ್ದೀರಿ? ಪರಮಾತ್ಮ ಹೇಳಿದರು, ನರಕಕ್ಕೆ ಹೊರಟಿದ್ದೇನೆ, ನರಕಕ್ಕೆ ಬರುತ್ತೀಯಾ? ಅವನು ಹೇಳಿದ, ಈಗಲೇ ಬರುತ್ತೇನೆ, ಅವಶ್ಯವಾಗಿ ಬರುತ್ತೇನೆ. ಏನು ಮಾಡುವೆ ಅಲ್ಲಿ? ದುಃಖಿ ಆಗ್ತೀಯಾ? ಎಲ್ಲಿ ನೀವು ಇರೋ ಆ ನರಕವು ಸ್ವರ್ಗವಾಗಿ ಬಿಡುತ್ತದೆ. ಮಕ್ಕಳೇ, ಅದೇ ಪ್ರಕ್ರಿಯೆ ಇಂದು ನಿಮ್ಮ ಮುಂದೆ ನಡೆಯುತ್ತಿದೆ. ಸ್ವರ್ಗಕ್ಕಿಂತಲೂ ಮೇಲಾಯಿತು. ಎಲ್ಲಿಂದ ನನ್ನ ಮಕ್ಕಳ ತನಕ ನನ್ನ ಸಂದೇಶ, ನನ್ನ ಭಗವಂತನ ಸಂದೇಶ ತಲುಪುತ್ತಿದೆ. ಈಗ ರಾಮ ಮತ್ತು ಕೃಷ್ಣರನ್ನು ಭಗವಂತರೆಂದು ಹೇಳುತ್ತಿದ್ದರು, ಕಬೀರರನ್ನು ಹೇಳುತ್ತಿರಲಿಲ್ಲ. ಕಬೀರರು ಆ ಸಮಯ ಹೀಗೆ ಹೇಳುತ್ತಿದ್ದರು, ಕೇಳಿಕೊಳ್ಳಿ 2 ಮಾತುಗಳನ್ನು ಹೇಳುತ್ತಾರೆ. ಸಮುದ್ರ ಪಾಟ್ ಲಂಕಾ ಗಯೋ सीता को भरतार और अगस्त्य ऋषि ने सातों पी लिए इनमें को करतार. ನೀವು ಒಂದೊಮ್ಮೆ ಶ್ರೀರಾಮಚಂದ್ರನನ್ನು ಇದೇ ಮಾತಿನಿಂದ ಭಗವಂತರೆಂದು ನಂಬುತ್ತಿದ್ದರೆ, ಅಂದ್ರೆ ಅವನು ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿ ಲಂಕೆಗೆ ಹೋದನು. ಹಾಗಾದ್ರೆ ಅಗಸ್ತ್ಯ ಋಷಿಯಂತೂ 7 ಸಮುದ್ರಗಳನ್ನು ಒಂದು ಗುಟುಕಿನಲ್ಲಿ ಕುಡಿದಿದ್ದ. ಶ್ರೀರಾಮಚಂದ್ರನ ಮಾತನ್ನು ಸಹ ಸಮುದ್ರನು ಒಪ್ಪಿರಲಿಲ್ಲ. 3 ದಿನ ಮೊಳಕಾಲಿನಷ್ಟು ನೀರಿನಲ್ಲಿ ನಿಂತಿದ್ದ. ಆವಾಗ ಇದನ್ನು ಹೇಳಿದರು, ನಳ ಮತ್ತು ನೀಲರ ಕೈಯಲ್ಲಿ ಇಂತಿಂತ ಶಕ್ತಿ ಇದೆ, ಹಾಗೂ ನಳನೀಲರಿಂದಲೂ ಆಗಲಿಲ್ಲ ಆ ಕಾರ್ಯ. ಆಮೇಲೆ ಪರಮಾತ್ಮ ಸ್ವತಃ ಹೋಗಿ ಅಲ್ಲಿ ರೇಖೆಯನ್ನು ಎಳೆದರು. ಆಗ ಆ ಕಲ್ಲುಗಳು ಸಮುದ್ರದ ಮೇಲೆ ತೇಲಿದವು. ಕಬೀರ್ ಸಾಹೇಬರು ಹೇಳುತ್ತಾರೆ, ಕಬೀರ್ ಕಟ್ಟೆ ಬಂದ್ ನಮ್ಗೆ ತತ್ವ ಕಠಿಣ ಕರೋ ಸಂಗ್ರಾಮ ಚಿನ್ನೋಡೆ ನರಪುರಾಣಿಯ ಈ ಗೋರು ಬರೋಕರ. ಈಗ ಇದನ್ನು ಹೇಳಿ, ಗರುಡ ದೊಡ್ಡವನಾದನು ಅಥವಾ ನಿಮ್ಮ ರಾಮಚಂದ್ರ ದೊಡ್ಡವನು? ರಾಮಚಂದ್ರನನ್ನು ನಾಗಪಾಶವು ಬಂಧಿಸಿತ್ತು. ನಾಗಪಾಶ ಒಂದು ಅಸ್ತ್ರವಿತ್ತು. ಸಿದ್ಧಿಗಳಿಂದ ಯುದ್ಧವಾಗುತ್ತಿತ್ತು ಮೊದಲು. ಅದರಿಂದ ಎಷ್ಟೊಂದು ನಾಗಗಳು ಉತ್ಪನ್ನವಾದವು ಅಂದ್ರೆ ರಾಮಚಂದ್ರನ ಇಡೀ ಸೈನ್ಯವನ್ನು ಕಟ್ಟಿ ಹಾಕಿದವು. ಹೇಗೆಂದ್ರೆ ಕಬ್ಬನ್ನು ಕಟ್ಟುವಂತೆ ಎಲ್ಲರ ಕೈಗಳನ್ನು ಕೆಳಗೆ ಮಧ್ಯದಲ್ಲಿ ಮಾಡಿ ಅಲ್ಲಾಡಲಾಗುತ್ತಿಲ್ಲ, ನಡೆಯಲಾಗುತ್ತಿಲ್ಲ. ಕಾಲಿಗೂ ಬೇಡಿ ಹಾಕಿದಂತೆ ಸುತ್ತಿಕೊಂಡವು ನಾಗಗಳು. ಆವಾಗ ರಾಮಚಂದ್ರ ಗರುಡನನ್ನು ಕರೆದನು, ತನ್ನ ವಾಹನವನ್ನು. ಗರುಡ ಪಕ್ಷಿ ಬಂದು ಆ ನಾಗಗಳನ್ನು ತಿಂದಿತು. ಬಹಳಷ್ಟು ಗರುಡಗಳು ಉತ್ಪನ್ನವಾದವು.
ಕಬೀರ್ ಸಾಹೇಬರು ಹೇಳುತ್ತಾರೆ, ಕಾಟೆ ಬಂಧನ ವಿಪತ್ ಮೇ, ನಿನ್ನ ರಾಮನ ಆಪತ್ತಿನಲ್ಲಿ ಗರುಡನು ಬಂಧನ ಕತ್ತರಿಸಿದನು. ಈಗಲಾದರೂ ತಿಳಿದುಕೊಳ್ಳಿ ಪ್ರಾಣಿಗಳೇ, ಗರುಡ ದೊಡ್ಡವನೋ ಅಥವಾ ರಾಮ? ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ್ದಾನೆ, ಹನುಮಂತ ದ್ರೋಣಗಿರಿಯನ್ನು, ಮತ್ತು ನೀವು ಹೇಳುತ್ತೀರಿ ಶೇಷನಾಗ ಇಡೀ ಸೃಷ್ಟಿಯನ್ನು ಎತ್ತಿದ್ದಾನೆಂದು. ಹಾಗಾದ್ರೆ ಇವರಲ್ಲಿ ಯಾರು ಭಗವಂತ? ಈ ಲಕ್ಷಣಗಳಾಗಿವೆಯಾ ನಿಮ್ಮ ಭಗವಂತರದ್ದು? एक ना बोला बोलना बोली बोली सब संसारी मेरे साथ दो भाई ಮನ ಶಬ್ದ ಬಿಗ್ಲಪ್ಪ. ಅದಕ್ಕಾಗಿ ಮಕ್ಕಳೇ, ಈಗ ನಿಮಗೆ ಇಷ್ಟೊಂದು ವಿಶ್ವಾಸವಾಗಿ ಬಿಡಬೇಕು. ಯಾವ ಜ್ಞಾನವನ್ನು ಭಗವಂತ ನೀಡಿದ್ದಾರೆ, ಕಣ್ಣಾರೆ ಕಂಡ ಸಂತರು ಹೇಳಿದ್ದಾರೆ, ಅದು ತಪ್ಪಾಗಿರಲು ಸಾಧ್ಯವಿಲ್ಲ. ಇದರ ಹೊರತು ನಮಗೇನು ಕೇಳಲು ಸಿಕ್ಕಿತು, ಅದು ಸಂಪೂರ್ಣವಾಗಿ ಲೋಕವೇದ ದಂತಕತೆ. ಎಲ್ಲವೂ ಸುಳ್ಳಾಗಿತ್ತು. ಇದಂತೂ ಸ್ಪಷ್ಟವಾಗಿ ಬಿಟ್ಟಿದೆ. ಆದ್ದರಿಂದ ಈಗ ಏನು ಹೇಳುತ್ತಾರೆ, ಸಮಜಾ ಹೈ ತೋ ಸಿರ್ದರ್ ಪಾವ್ ಬಹುರ್ ನಹಿರೆ ಐಸಾದಾವ್. ಭಕ್ತಿಯ ಹೊರತು ಈ ಪ್ರಾಣಿ ಹೇಗೆ ದುಃಖ ಅನುಭವಿಸುತ್ತಾನೆ? ಈ ಅಮೂಲ್ಯ ಜೀವನವನ್ನು ಯಾವ ರೀತಿ ನಷ್ಟ ಮಾಡಿ ಹೋಗುತ್ತಾನೆ? ಅದರ ನಂತರ ಇವನಿಗೆ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಅದನ್ನು ಸಂತ ಗರೀಬ್ದಾಸರು ತಮ್ಮ ಅಮರವಾಣಿಯಲ್ಲಿ ಬಹಳ ಸಲ ಬಹಳ ಕಡೆ ಹೇಳುತ್ತಾರೆ. ಮಕ್ಕಳೇ, ಗಮನ ವಹಿಸಿ, ಆಸಕ್ತಿಯನ್ನು ಹೆಚ್ಚಿಸಿ. ಈ ಮಾತುಗಳು ಹೇಳಲು ಕೇಳಲು ಮಾತ್ರವಲ್ಲ, ಇವುಗಳನ್ನು ಮಾಡಿ ತೋರಿಸಬೇಕಾಗಿದೆ. ಇವುಗಳನ್ನು ಹಾಗೆಯೇ ಹಗುರವಾಗಿ ತೆಗೆದುಕೊಳ್ಳಬೇಡಿ. ನೋಡಿ, ದಾಸನು 27 ವರ್ಷಗಳಿಂದಂತೂ ಪ್ರಚಾರ ಮಾಡುತ್ತಿದ್ದಾನೆ. ಅದಕ್ಕಿಂತ ಮೊದಲು ತನ್ನಷ್ಟಕ್ಕೆ ಭಕ್ತಿಯನ್ನು ಮಾಡುತ್ತಿದ್ದ, ಪ್ರಚಾರ ಮಾಡುತ್ತಿದ್ದ, ನಾಮ ಕೊಡಿಸುತ್ತಿದ್ದ ತನ್ನ ಗುರುಗಳಿಂದ. 1994ರಿಂದ ದಾಸನಿಗೆ ಈ ಭಾರವನ್ನು ಒಪ್ಪಿಸಿದರು. ಅದಾದ ನಂತರ ದಾಸನು ಹಿಂತಿರುಗಿ ನೋಡಲಿಲ್ಲ. ಮತ್ತು ಗರೀಬ್ದಾಸರು ಹೇಳಿರುವ ವಾಣಿ ಈ ದಾಸನ ಮನಸ್ಸಿಗೆ ನಾಟಿತು. ಸಾಹ್ಯ ವಿಸರ್ಜಿತಲಾನೆ ರೇ ಮನಗರ್ಭಗುಮಾರ್ನಿ, ಹೇ ಅಹಂಕಾರಿ ಮನವೇ, ನೀನು ಪರಮಾತ್ಮನ ಧ್ಯಾನ ಮಾಡು, ಪರಮಾತ್ಮನ ನೆನಪು ಮಾಡು. ಹೇಳುತ್ತಾರೆ, ನಾಭಿ ಕಮಲ್ ಮೇ ನೀರಜಮಾಯ ತೆರಾ ದೀನಾ ಮಹಲ್ ಬನಾಯೆ, ನಿತ್ಯ ಅಗಮಿ ಜರಥಿ ಮೋದನ್ ಯಾದ್ ಕರಾಯೆ. ನೈನ್ ನಾಕ್ ಮುಖದ್ವಾರ ದೇ ನಖ್ ಶಿಖ್ ಸ್ವಾದ್ ಬಗಾಯ ಮಖ್. ಅಡಿಯಿಂದ ಹಿಡಿದು ಮುಡಿಯ ತನಕ ನಿಮ್ಮ ಎಲ್ಲ ಕಣ್ಣು, ಮೂಗು, ಮುಖ, ಇದೆಲ್ಲ ಸುಂದರ ದೇಹ. ಅಡಿಯಿಂದ ಹಿಡಿದು ಮುಡಿಯ ತನಕ, ಜುಟ್ಟಿನ ತನಕ ನಿಮ್ಮೆಲ್ಲ ವ್ಯವಸ್ಥೆಯನ್ನು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ನೋಂದಸ್ ಮಾಸ್ ಗರ್ಭ ರಾಖ್ಯ वहां तेरी करी सहाय, दात नहीं जब दूध दिया था अमी महारस खाए, नित्य शीस चरण उपकरकुम फोन याद कराए, नीचे दर्शा अग्नि दरा थी तेरा लंगी नता पी पाए, बाहर आया बरम बुलाया बाजे तोड़ सुनाए, तू ही छोड़ लिया चला अदम किसराए. ತಾಯಿಯ ಗರ್ಭದಲ್ಲಿ ನಿನಗೆ ಎಲ್ಲ ಮಾಹಿತಿ ಇತ್ತು, ಹಾಗೂ ಭಯವಿತ್ತು, ಮತ್ತು ಎಲ್ಲವೂ ನೆನಪಿತ್ತು. ಅಂದ್ರೆ ಮನುಷ್ಯ ಜೀವನ ಪದೇ ಪದೇ ಸಿಗುವುದಿಲ್ಲ. ಹಾಗೂ ಪೂರ್ಣ ಸಂತನಿಂದ ದೀಕ್ಷೆ ಪಡೆದು ನನ್ನ ಕಲ್ಯಾಣ ಮಾಡಿಸಿಕೊಳ್ಳುವೆ. ಯಾರು ಕೂಡ ನಮ್ಮವರಲ್ಲ. ಹೊರಗೆ ಬಂದ ಮೇಲೆ ಮರೆತು ಬಿಡುತ್ತೇವೆ. ಈಗ ನೆನಪಿಡುತ್ತೇನೆ, ಪೂರ್ಣ ಸಂತನನ್ನು ಹುಡುಕುತ್ತೇನೆ, ಪೂರ್ಣ ಗುರುವಿನಿಂದ ನಾಮವನ್ನು ಪಡೆಯುವೆನು. ಕೆಟ್ಟದ್ದನ್ನು ಮಾಡುವುದಿಲ್ಲ, ಕೆಲಸವನ್ನು ಸಹ ಮಾಡುವೆ, ಆದರೆ ಹೆಚ್ಚಾಗಿ ಭಗವಂತನ ನಾಮಸ್ಮರಣೆ ಮಾಡುತ್ತೇನೆ. ಈಗ ಹೇಳುತ್ತಾರೆ, ಈಗ ಭಗವಂತನ ಸ್ಮರಣೆಯನ್ನು ನೀನು ಬಿಟ್ಟು ಬಿಟ್ಟೆ. ಹೇ ಭಗವಂತ, ಹೇ ಪರಮಾತ್ಮ, ದುಃಖದಲ್ಲಂತೂ ನೆನಪು ಮಾಡಿಕೊಳ್ಳುತ್ತಿದ್ದೆ ತಾಯಿಯ ಗರ್ಭದಲ್ಲಿ, ಈಗ ಮರೆತು ಬಿಟ್ಟೀಯಾ? ಹೇ ಅಧಂ, ಹೇ ನೀಚಾತ್ಮನೆ, ಯಾವ ಮಾರ್ಗದಲ್ಲಿ ಸಾಗುತ್ತಿರುವೆ? ದಾಯಿ ಆಯಿ ಗುಟ್ಟಿ ಪ್ಯಾಯಿ ಮಾತಾ ಗೋದ್ ಖಲಾಯೆ, ಜೋದನ್ ಆದ್ ಸೋಕಾಲ್ ನಹಿರೆ ಆಗ ಹೆದರ್ವ. ಅಂದ್ರೆ ಇಂದೇನಿದೆ ಅದು ನಾಳೆ ಇರುವುದಿಲ್ಲ. ಮೃತ್ಯುವಿನ ನಂತರ ಧರ್ಮರಾಜನ ದರ್ಬಾರಿನಲ್ಲಿ ಹೋಗುವೆ, ಅಲ್ಲಿ ಮತ್ತೆ ನಿನ್ನ ದುರ್ಗತಿ ಆಗುತ್ತದೆ. ಬಾದಸ್ ಬರ್ಸ್ ಖೇಲ್ತೆ ಬಿಟ್ಟೆ ಫಿರ್ಲಿನ ಬ್ಯಾಕರಾಯ್ ತರುವಿನಾರೆ ಶೇಗರುಬಾಯಿ ಸಲ್ಲ ಮುಗ್ದುವಾಯ್. ಅಂದ್ರೆ ಮೊದಲು 12 ವರ್ಷದ ವಯಸ್ಸಿನಲ್ಲಿ ಮದುವೆ ಆಗುತ್ತಿತ್ತು, ವಿವಾಹವಾಗುತ್ತಿತ್ತು. ಹೇಳುತ್ತಾರೆ, ನೀನು ಕೇವಲ ಇದೇ ಕೆಲಸದಲ್ಲಿ ತೊಡಗಿದೆ, ಮದುವೆಯಾಯಿತು, ಮಕ್ಕಳಾದರೂ ಪಾಲನೆ ಪೋಷಣೆಯಲ್ಲಿ ಇಡೀ ಜೀವನ ವ್ಯಯ ಮಾಡಿಕೊಂಡೆ.
ಆದರೆ ಭಕ್ತಿಯನ್ನು ಕೂಡ ಜೊತೆಯಲ್ಲಿ ಮಾಡಬೇಕಿತ್ತು. ಅದನ್ನು ಮಾಡದ ಕಾರಣ ಎಂತಹ ಕಷ್ಟಕ್ಕೆ ಗುರಿಯಾಗುವೆ ನೀನು? ಅದನ್ನು ತಿಳಿಸಿದ್ದಾರೆ. ಹೇಳುತ್ತಾರೆ, ಮದುವೆ ಮಾಡಿಕೊಂಡೆ, ಅದರ ನಂತರ ಮಕ್ಕಳಾದವು, ಅವರ ಪಾಲನೆ ಪೋಷಣೆ ಮಾಡಿದೆ. ಮದುವೆ ಮಾಡಿಸಿ ನಂತರ ಸತ್ತು ಹೋದೆ. ನಂತರ ಯೋಧನ್ ಆದ್ ಶೋಗಾಲ್ ನೀರೆ ಆಗ ಪೆಂದಂಬಾಯ್ ಅಲ್ಲಿ ಹೋಗಿ ಕೆಳಗೆ ಮುಖ ಮಾಡಿಕೊಂಡು ನಿಲ್ಲುತ್ತಾನೆ. ಹೇ ಭಗವಂತ, ತಪ್ಪಾಯಿತೆಂದು. ಈ ಬಾರಿ ಮತ್ತೊಮ್ಮೆ ಮನುಷ್ಯ ಜೀವನ ಕೊಡಿ ಭಗವಂತ, ಈ ಸಲ ತಪ್ಪು ಮಾಡುವುದಿಲ್ಲ. ಆಗ ಪರಮಾತ್ಮ ತೋರಿಸುತ್ತಾರೆ, ಅರೆ ಮೂರ್ಖ, ನೀನು ಇಂತಿಂತ ತಪ್ಪನ್ನು 1000 ಲಕ್ಷಾಂತರ ಬಾರಿ ಮಾಡಿರುವೆ. ಇದನ್ನು ನೋಡು, ಹಿಂದಿನ ಎಲ್ಲಾ ಜನ್ಮಗಳನ್ನು ತೋರಿಸಲಾಗುತ್ತದೆ ಇವನಿಗೆ. ಮತ್ತೆ ಅಳುತ್ತಾನೆ, ಹೇ ಭಗವಂತ, ತಪ್ಪಾಯಿತು. ಪರಮಾತ್ಮ ಹೇಳುತ್ತಾರೆ ಏನಂದ್ರೆ, ಆಚ್ಛೇದನ್ ಪೇಕ್ಷೆಗೆ ಗುಂಶಕ್ಯ ನಾಹೇದ್ ಆ ಪ್ರಸ್ತಾವ ಕ್ಯಾ ಕರೆ ಚಡಿಯ ಚೌಕಿ ಖೇತ್. ಏನು ಹೇಳುತ್ತಾರೆ, ದ್ವಾದಶ ವರ್ಷ ಖೇಲ್ತೆ ಬೀತೆ ಲೀನಾಗ ಗರಾಯ್ ತರ್ಮೀನಾರಿ ಶೇಗರ್ ಬಾರಿ ಚಲ್ಲ ಮುರುದೋ ರಾತ್ 200 जन्म डबोए द्वंदी खेत कमाए बिना बंदगी बाद जा तेरा जन्म कारस जाए कारे काग गए घर अपने बैठे सेत डुबाए दांत जाड़ तेरे उखड़ के बरस नावी तुतवाए. ಹೇಳುತ್ತಾರೆ, ರಾತ್ರಿಯಲ್ಲಿ ಮಲಗಿಬಿಟ್ಟು ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿಬಿಟ್ಟೆ. ಭಕ್ತಿಯ ಹೊರತು ನಿನ್ನ ಜೀವನ ನಷ್ಟವಾಯಿತು. ಹಾಗೂ ಮುದುಕನಾದೆ, ಕೂದಲು ಬಿಳಿಯಾದವು, ಜಿವ್ವೆ ಅಂದ್ರೆ ನಿನ್ನ ನಾಲಿಗೆ ತೊದಲಿಸತೊಡಗಿತು, ಹಲ್ಲುಗಳು ಬಿದ್ದು ಹೋದವು. ಜೌಕಿಂಗ್ ಶಿರಾಣ ಬೆಟ್ಟ ಖರ್ಚ ದೇಕ ಪಾಯೆ ರಸನ ಬೀಚ್ ಕ್ಯೂ ನೇಕ್ ಮಾರ್ ಹೈ ಸೆನ್ನೋ ದಾಮ್ ಬತಾರೆ. ಈಗ ಅಂತ್ಯ ಸಮಯದಲ್ಲಿ ಸಂಪೂರ್ಣ ದೌರ್ಭಾಗ್ಯವಂತ ವ್ಯಕ್ತಿ ಏನಿರುತ್ತಾನೆ ಅವನಿಗೆ ಮಾತು ಕೂಡ ನಿಂತು ಹೋಗುತ್ತದೆ. ಹಾಗೂ ಎಲ್ಲಕ್ಕಿಂತ ಮೊದಲು ನಾಲಿಗೆಯನ್ನು ನಿಷ್ಕ್ರಿಯ ಮಾಡುತ್ತಾರೆ ಯಮನ ದೂತರು. ಅಂದ್ರೆ ಇವನು ರಾಮನಾಮ ಹೇಳದಿರಲಿ, ಯಮನ ದೂತರು ನಿಂತಿದ್ದಾರೆಂದು ಹೇಳದಿರಲೆಂದು. ಹಾಗೂ ಎನಿಸಿ ಎನಿಸಿ ಅವನ ಶ್ವಾಸಗಳನ್ನು ಪೂರ್ಣ ಮಾಡುತ್ತಾರೆ, ಏಕೆಂದರೆ ಶ್ವಾಸಗಳಿಂದ ಜೀವನ ಆಗಿದೆ. ಮತ್ತೆ ಹೇಳುತ್ತಾರೆ, ಐಸೆ ಸೋ ಬಹುತೇರೆ ಜಗತ್ತು ಮಂದಿರ ಬೇಕಾರ ಜಯ ಹೊಲ್ಕೆ ಲೋಕ ಜಂಗಲದಲ್ಲಿ ಈಗ ಅದೇ ಕುಲದ ಜನರು ಎತ್ತಿಕೊಂಡು ಒಯ್ಯುತ್ತಾರೆ ಹಾಗೂ ಸ್ಮಶಾನಕ್ಕೆ ಒಯ್ದು ಸುಟ್ಟು ಹಾಕುತ್ತಾರೆ. ಶರೀರ ಎಲ್ಲಿಂದ ಸುಡುವುದಿಲ್ಲವೋ ಅದನ್ನು ಹೊಡೆದು ಬಡೆದು ಸುಡುತ್ತಾರೆ. ಕಿರ್ಪಿ ಛದ್ದು ಬಸ್ಸು ಅಗಿಗೆ ಗದ್ದಾಯಿ 4 ಪರ್ ಜಂಗಲ್ ಬಂದೋಗ ತೋದಿ ಉದರ್ ಬರಾಯ್. ಈಗ ಮಕ್ಕಳೇ, ಈ ಮಾತುಗಳು ಕೇವಲ ಹೇಳಲಿಕ್ಕಲ್ಲ, ಇವು ಯಾವ ಸಾಮಾನ್ಯ ಮಾತುಗಳಲ್ಲ, ಸಂಪೂರ್ಣ ಪ್ರಮಾಣಿತ ಮಾತುಗಳಾಗಿವೆ. ಹಾಗೂ 100ಕ್ಕೆ 100 ಸತ್ಯವಾಗಿರುತ್ತವೆ ಇಂತಹ ಮಾತುಗಳು. ಹಾಗಾದರೆ ಎಷ್ಟು ದುಃಖವಾಗುತ್ತದೆ ಮನುಷ್ಯ ಜೀವನದಲ್ಲಿ. ನಾವು ನೋಡಿ, ಹಸಿವು ಆದಾಗ ಊಟ ಮಾಡಿಕೊಳ್ಳುತ್ತೇವೆ, ಬಾಯಾರಿಕೆ ಆದಾಗ ನೀರನ್ನು ಸಮಯಕ್ಕೆ ಕುಡಿಯುತ್ತೇವೆ, ಶರೀರದಲ್ಲಿ ಯಾವುದೇ ತೊಂದರೆ ಆದಾಗ ಡಾಕ್ಟರ್ನಿಂದ ಚಿಕಿತ್ಸೆ ಮಾಡಿಸಿಕೊಳ್ಳುತ್ತೇವೆ, ಸಾಮರ್ಥ್ಯದ ಅನುಸಾರ ಲಾಡು, ಜಿಲೇಬಿ, ಹಲ್ವಾ, ಪಾಯಸ ಮಾಡಿ ತಿನ್ನುತ್ತೇವೆ. ಕೇವಲ ಒಂದು ಭಕ್ತಿಯನ್ನು ಮಾಡದ ಕಾರಣ ಎಷ್ಟು ದುರ್ಗತಿಯಾಗುತ್ತದೆ ಈ ಪ್ರಾಣಿಯದ್ದು. ಅಂದ್ರೆ ಹೊಲದಲ್ಲಿ ಒಯ್ಯುತ್ತಾರೆ, ಎತ್ತನ್ನು ನೇಗಿಲಿಗೆ ಕಟ್ಟಲಾಗುತ್ತದೆ, ಅದರ ಅಕ್ಕಪಕ್ಕದಲ್ಲಿ ಮೇವು ಇರುತ್ತದೆ, ಹಸಿವು ಆಗುತ್ತದೆ, ತಿನ್ನಲು ಮನಸ್ಸಾಗುತ್ತದೆ, ಆದರೆ ಯಾರು ತಿನ್ನಲು ಬಿಡುವರು? ಶರ್ಪರ ಸಿಂಗ್ ದಿಯೇ ಮಲ್ಬೋರೆ ದೋಷ ಮಖರುಬಾಯ್ ಕಂದ ಜುವ ಜೊತೆ ಕುವ ಪೊನ್ನೋಗ ಪುಷ್ಪಾರೆ. ಹೇಳುತ್ತಾರೆ, ನಿನಗೆ ತಲೆಯ ಮೇಲೆ ಕೊಂಬನ್ನು ನೀಡಲಾಗಿದೆ, ಒಂದು ಬಾಲವನ್ನು ಕೊಡಲಾಗಿದೆ, ಈಗ ಅದರಿಂದ ಸೊಳ್ಳೆಗಳಿಂದ ರಕ್ಷಿಸಿಕೋ, ಬೇಕಾದ್ರೆ ಗಾಳಿ ಬೀಸಿಕೋ. ಈಗಂತೂ ನೋಡಿ, ಪಂಖ, ಕೂಲರ್, ಎಸಿ, ಅದ್ಭುತ ಮಾತಾಗಿದೆ. ಆದರೆ ಇದು ಮಕ್ಕಳ ಆಟವಲ್ಲ, ಮತ್ತೆ ಇವು ಹೀಗೆ ಸಿಗಲು. ಇವಂತೂ ಈಗ ಭಗವಂತನ ಕೂಲಿ ಮಾಡಿದರೆ, ಕಷ್ಟಪಟ್ಟರೆ, ಸೇವೆ, ಸ್ಮರಣೆ, ದಾನ ಮಾಡಿದರೆ ಮನುಷ್ಯ ಜೀವನ ಪ್ರಾಪ್ತವಾದರೆ ಮತ್ತೆ ಸಿಗುತ್ತವೆ. ಹಾಗೂ ತಪ್ಪಾದ ಭಕ್ತಿಯನ್ನು ಮಾಡುವವರಿಗೆ ಮನುಷ್ಯ ಜೀವನವೂ ಸಿಗುವುದಿಲ್ಲ. ನಾವಂತೂ ಪಾರಾಗಬೇಕಾಗಿದೆ, ಸತ್ಯಲೋಕಕ್ಕೆ ಹೋಗೋಣ. ಆದರೂ ಸಹ ತಿಳಿಸುತ್ತಾರೆ, ಸಿರ್ಪರ್ ಸಿಂಗ್ ದಿಯೇ ಮನ ಬೋರೆ ಧೂಮ್ ಸೆ ಮಚರ್ ಉಡಾಯ್. ಧೂಮ್ ಅಂದ್ರೆ ಒಂದು ಬಾಲವಿರುತ್ತದೆ ನಿಮ್ಗೆ, ಅದನ್ನೇ ಪಂಖ ಮಾಡಿಕೊಳ್ಳಿ, ಬೇಕಾದರೆ ಕೂಲರ್ ಎಂದು ತಿಳಿದುಕೊಳ್ಳಿ. ಮತ್ತು ಕೆಲವು ಕರ್ಮಹೀನ ಪಶುಗಳದ್ದು ಆ ಬಾಲವು ಕಡಿದು ಹೋಗುತ್ತದೆ, 1.5 ಫೂಟಿನ ದಂಡವನ್ನು ಅಲುಗಾಡಿಸುತ್ತಿರುತ್ತದೆ. ಅಷ್ಟೊಂದು ಕರ್ಮಗಳು ಹಾಳಾಗುತ್ತವೆ ಮನುಷ್ಯನದ್ದು. ಹೊಲದಲ್ಲಿ ಕೆಲಸ ಮಾಡಬೇಕು, ಆ ಗೋಧಿಯ ಬೂಸ ಅದು ಮುಳ್ಳಿನಂತೆ ಇರುತ್ತದೆ, ಆದರೆ ತುಂಬಾ ಹಸಿವಾಗಿರುತ್ತದೆ, ಅದನ್ನು ತಿನ್ನುತ್ತದೆ.
टूटी कमर बजावा जड कागा मास गिलाए फिर पीछे तू खर कीजेगा कुरड़ी चरणे जाए खर ಅಂದ್ರೆ ಕತ್ತೆ ಅದರ ನಂತರ ನೀನು ಕತ್ತೆಯಾಗುವೆ और कुरड़ी चरणे जाए टूटी कमर पजावे चड्ಡೆ ಕಾಗ ಮಾಸಗಿಲಾಯ್ ಹೇ ನಿನ್ನ ಎಂಥ ದುರ್ಗತಿ ಅದರ ನಂತರ ಕತ್ತೆಯಾಗುವನು ತಿಪ್ಪೆ ಗುಂಡಿಯಲ್ಲಿ ತಿನ್ನಲು ಹೋಗುತ್ತಾನೆ ಇಂದು ಗೋಡಂಬಿ ಒಣದ್ರಾಕ್ಷಿ ಪಾಯಸ ಮತ್ತು ಹಲ್ವಾ ತಿನ್ನುವವನು ಒಂದೊಮ್ಮೆ ಅವನು ಭಕ್ತಿಯನ್ನು ಮಾಡದಿದ್ದರೆ ಹಾಗೂ ಮೇಲಿನಿಂದ ನಡ ಮುರಿಯುತ್ತದೆ ಕತ್ತೆಯದ್ದು ಸಾಮಾನುಗಳನ್ನು ಇಡುವುದರಿಂದ ಇಟ್ಟಂಗಿಗಳನ್ನು ಇಡುವುದರಿಂದ ನಂತರ ಅದನ್ನು ಕುಂಬಾರನು ಬಿಟ್ಟು ಬಿಡುತ್ತಾನೆ ಮಾಲೀಕನು ಹೋಗು ಎಂದು ಅದು ಹೊಟ್ಟೆಯನ್ನು ಸಹ ಕಾಡಿನಿಂದ ತುಂಬಿಸಿಕೊಂಡು ಬರುತ್ತದೆ ಹುಲ್ಲನ್ನು ತಿನ್ನುತ್ತದೆ ಹಾಗೂ ಕಾಗೆ ಅದರ ಸೊಂಟದ ಮೇಲೆ ಕುಳಿತು ಅದಕ್ಕೆ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಆ ಗಾಯಗೊಂಡ ಜಾಗದಲ್ಲಿರುವ ಮಾಂಸವನ್ನು ತಿನ್ನುತ್ತದೆ ಮತ್ತು ಕಣ್ಣಿನಿಂದ ನೀರು ಸುರಿಯುತ್ತದೆ ಆ ಕತ್ತೆಗೆ ಯಾವುದೇ ಪಶುವಾಗಿರಲಿ ಇಂತಹ ಕಷ್ಟವನ್ನು ಮೈಮೇಲೆ ತೆಗೆದುಕೊಂಡನು ಇಷ್ಟೊಂದು ಸಂಕಷ್ಟ ಎದುರಾಯಿತು ಈ ಚಿಕ್ಕ ಕೆಲಸದ ಹೊರತು ಭಕ್ತಿಯನ್ನು ಮಾಡದ ಕಾರಣ ನೋಡಿ ಎಷ್ಟೊಂದು ಅತ್ಯಾಚಾರವಾಗುತ್ತದೆ ನಮ್ಮ ಜೊತೆಯಲ್ಲಿ ಮಕ್ಕಳೇ ಕಣ್ಣುಗಳನ್ನು ತೆರೆಯಿರಿ ಆಯ್ ಹಾಯ್ फिर भी छत तो खर कीजेगा कोरली चौबीने जाए टूटी कमन पजावा चटे तेरा काम का मास गिला सुख देना 84 विभूति कहाँ रंग कहाँ आए ऐसी माया काल बली की नारद मुनि बरबाए ध्रुव प्रहलाद और कबीर नाम दे रहे निशान बुराए दास गरीब कबीर का चेहरा ಸದಂ ಸಮ ಈಗ ಭಗವಂತನ ಮಗು ಗರೀಬ್ ದಾಸರು ಹೇಳುತ್ತಿದ್ದಾರೆ ಸುಖದೇವನು ಸಹ ಒಂದು ಸಲ ಕತ್ತೆಯಾಗಿದ್ದ ಈಗ ಇವನು ಯಾರನ್ನು ಉಳಿಸುವನು ಋಷಿಗಳದ್ದು ದುರ್ಗತಿ ಮಾಡಿಟ್ಟಿದ್ದಾನೆ ऐसी माया का बली की नारद मुनि बरमाए ಧ್ರುವ ಪ್ರಹ್ಲಾದ್ और ಕಬೀರ್ ನಾಮ್ ದೇ ರಹೇ ನಿಶಾನ್ ಬುರಾಯ್ ಅಂದ್ರೆ ಧ್ರುವ ಮತ್ತು ಪ್ರಹ್ಲಾದರು ಮುಕ್ತರಾದರೆಂದು ಎಲ್ಲರೂ ನಂಬುತ್ತಾರೆ ಭಕ್ತಿ ಮಾಡಿ ತಮ್ಮ ಮೋಕ್ಷವನ್ನು ಪ್ರಾಪ್ತಿಸಿಕೊಂಡರು ಎಂದು ಆದರೆ ಎಷ್ಟು ಪ್ರಾಪ್ತಿ ಮಾಡಿಕೊಂಡರು 1008 ಯುಗಗಳದ್ದು ಬ್ರಹ್ಮನ ಏನು ದಿನವಿದೆ ಇವರಿಗೆ ಅಷ್ಟು ಮುಕ್ತಿಯಾಗಿದೆ ಈ 1008 ಯುಗಗಳ ಬ್ರಹ್ಮನ ಏನು ದಿನವಿದೆ ಅಷ್ಟೇ ಇವರು ಸ್ವರ್ಗದಲ್ಲಿರುವರು ಅದರ ನಂತರ ಮತ್ತೆ ಕೆಳಗೆ ಬರುತ್ತಾರೆ ಅದು ಸಹ ಭಕ್ತಿಯ ಮೇಲೆ ನಿರ್ಧಾರಿತವಾಗುತ್ತದೆ ಈಗ ಧ್ರುವ ಒಂದು ಯುಗಕ್ಕಾಗಿ ಸ್ವರ್ಗದಲ್ಲಿ ಇರುವನು ಆದ್ದರಿಂದ ಈ ಪ್ರಕಾರ ಪರಮಾತ್ಮ ಹೇಳುತ್ತಾರೆ ಪೂರ್ಣ ಮೋಕ್ಷವಂತೂ ಕಬೀರ್ ಸಾಹೇಬರದ್ದಾಯಿತು ಮುಕ್ತಿಯಂತೂ ಈಗಾಗುತ್ತದೆ ಸಾರ ನಾಮ ಮತ್ತು ಸಾರ ಶಬ್ದದಿಂದ ದರವುಂದಾಸ್ ಮೇರಿ ಲಾಹಂದ್ವಾಯಿ ಸಾರ ಶಬ್ದಕ್ಕೆ ಬಿಬಾರ್ ನದಾಯ್ ಬೋಲ್ ಜ್ಞಾನ ಕೈ ಬಾರ್ ನದಾಯ್ ಇಲ್ಲಿಯ ತನಕ ಈ ಸಾರನಾಮ ಸಾರ ಶಬ್ದ ಪರಮಾತ್ಮ ಯಾರಿಗೂ ಹೇಳಿರಲಿಲ್ಲ ಈಗ ಇದನ್ನು ತೆರೆದಿದ್ದಾರೆ ಮೋಕ್ಷವಂತೂ ಮಕ್ಕಳೇ ಈಗಾಗುತ್ತದೆ ನಿಮ್ಮದು ಮತ್ತು ಸಹಜವಾಗಿ ಆಗುತ್ತದೆ ನೀವು ನಾಮದೇವ ಮತ್ತು ಧ್ರುವ ಪ್ರಹ್ಲಾದರಿಗಿಂತ ಕಡಿಮೆ ಸೌಭಾಗ್ಯಶಾಲಿಗಳಲ್ಲ ಅವರಿಗಿಂತಲೂ ಹೆಚ್ಚು ಸೌಭಾಗ್ಯಶಾಲಿಗಳಾಗಿದ್ದೀರಿ ಏಕೆಂದರೆ ನಿಮಗೆ ನೇರವಾಗಿ ಮೋಕ್ಷ ಸಿಗುತ್ತದೆ ಅವರಿಗೆ ಮತ್ತೊಮ್ಮೆ ಜನ್ಮ ಪಡೆಯಬೇಕಾಗುತ್ತದೆ ಎಂದಾದರೂ ಇಂತಹದ್ದೇ ಕಲಿಯುಗದಲ್ಲಿ ಇದನ್ನು ಸತ್ಯವೆಂದು ತಿಳಿಯಿರಿ ನೀವು ಇದನ್ನು ಬಾಲಕರ ಮಾತುಗಳೆಂದು ತಿಳಿಯಬೇಡಿ ನಾನೇನು ಹೊಗಳು ಭಟ್ಟನಲ್ಲ ಮೆಚ್ಚುವ ವ್ಯರ್ಥ ಮಾತುಗಳನ್ನು ಹೇಳುತ್ತಿರುವೆ ಎನ್ನಲು ಖಂಡಿತ ಸತ್ಯ ಮಾತನ್ನು ಹೇಳುತ್ತಿದ್ದೇನೆ ಆದರೆ ಇದನ್ನು ಹಗುರವಾಗಿ ತೆಗೆದುಕೊಂಡರೆ ಮತ್ತೆ ದುರ್ಗತಿ ಆರಂಭವಾಗುತ್ತದೆ ಈ ಚಕ್ರ ಮತ್ತೊಮ್ಮೆ ಆರಂಭವಾಗುತ್ತದೆ ये अरब का कुआ लोई यादों गंदा है सब कीले कुंदर और अवतारा हर हटलोर बंदे दिग्बा ಮಕ್ಕಳೇ ವಿಚಾರ ಮಾಡಿ ಈಗ ಇಂದು ಮನುಷ್ಯ ಜೀವನವಿದೆ ನಂಬಿಕೊಳ್ಳಿ ಮುಂದಿನದ್ದು ಮನುಷ್ಯ ಜೀವನವಾಗುತ್ತದೆ ಎಂದು ಮತ್ತೆ ಅದೇ ಪ್ರೊಸೀಜರ್ ಜನ್ಮವಾಯಿತು ಓದು ಬರೆದು ದೊಡ್ಡವರಾಗುತ್ತೀರಿ ನಂತರ ಮದುವೆ ಆಯಿತು ಆಮೇಲೆ ಮಕ್ಕಳಾದರು ನಂತರ ಪಾಲನೆ ಪೋಷಣೆ ಮತ್ತೆ ಸತ್ತು ಹೋದಿರಿ ನಂಬಿಕೊಳ್ಳಿ ನಂತರ 1-2 ಮಾನವ ಜೀವನ ಉಳಿದರೆ ಮತ್ತೆ ಬರುವಿರಿ ಮತ್ತೆ ಸಾಯುವಿರಿ ಮುದುಕರಾಗಿ ಅಥವಾ ಯಾರೋ ಮಧ್ಯದಲ್ಲಿಯೇ ಸತ್ತು ಹೋದರು ಒಮ್ಮೆ ಬಾಲಕರು ಸತ್ತು ಹೋದರು ಒಮ್ಮೆ ನಾವು ಸತ್ತು ಹೋದೆವು ಈ ರೀತಿ ನಮ್ಮ ದುರ್ಗತಿ ಆಗುತ್ತಿದೆ ಇದರಿಂದ ಪಾರಾಗಿ ಹಾಗೂ ಈಗ ಆ ಸಮಯ ಬಂದಿದೆ ಮಕ್ಕಳೇ ಪರಮಾತ್ಮನ ಪ್ರತಿ ದೃಢತೆಯಿಂದ ತೊಡಗಿ ಕಬೀರ್ ಸಾಹೇಬರು ಹೇಳುತ್ತಾರೆ ನಾಮ ಸುಮರಲಿ ಸುಕರ್ಮ ಕರಲಿ कोण जान कल की खबर नहीं ಪಲಕಿ ಇಂತಹ ಕೆಟ್ಟ ಲೋಕದಲ್ಲಿ ನಾವು ಇರುತ್ತಿದ್ದೇವೆ ಇಲ್ಲಿ ಯಾವುದೇ ಕರುಣೆ ಮತ್ತು ಧರ್ಮವಿಲ್ಲ ಇಲ್ಲಿ ಯಾವುದೇ ನ್ಯಾಯವಿಲ್ಲ ಹಾಗೂ 1 ಸೆಕೆಂಡಿನ ಭರವಸೆ ಇಲ್ಲ 1 ಸೆಕೆಂಡ್ನಲ್ಲಿ ಏನಾಗಿ ಬಿಡುವುದೆಂದು
ಆದರೂ ಸಹ ನಾವು ಚಿಂತೆ ಇಲ್ಲದೆ ಬದುಕುತ್ತಿದ್ದೇವೆ. ಯಾರೊಂದಿಗೆ ದುರ್ಘಟನೆಯಾದರೆ ಆಗ ನಾವು ಹೀಗೆ ಯೋಚಿಸುತ್ತೇವೆ, ನಮ್ಮ ಜೊತೆ ಆಗಿಲ್ಲವೆಂದು. ಕಾಲನು ಹೀಗೆ ಎಲ್ಲರನ್ನೂ ಭ್ರಮೆಯಲ್ಲಿಟ್ಟಿದ್ದಾನೆ. ಆದರೆ ಈಗ ನಾವು ಭಗವಂತನ ಶರಣದಲ್ಲಿ ಬಂದೆವು ಕಬೀರ್ ಸಾಹೇಬರ. ಈಗ ನಾವು ಹೇಳಬಹುದು, ಒಂದೊಮ್ಮೆ ಮರ್ಯಾದಿತರಾಗಿದ್ದರೆ ಈಗ ನಾವು ಭಗವಂತನ ಶರಣದಲ್ಲಿದ್ದೇವೆ. ಕಾಲನ ಈ ಅಟ್ಯಾಕ್ಗಳಿಂದ ದೂರ ಇದ್ದೇವೆ. ಆದರೆ ಯಾವ ದಿನ ನಾಮಖಂಡವಾಗುತ್ತದೆಯೋ, ಏಕೆಂದ್ರೆ ಯಾವಾಗ ಸುಖವಾಗುತ್ತದೆ ಈ ಮನಸ್ಸು ವ್ಯರ್ಥ ತಲೆಹರಟೆಯ ಕಡೆ ಓಡುತ್ತದೆ ಹಾಗೂ ತಪ್ಪು ಮಾಡಿಸುತ್ತದೆ. ಎಲ್ಲಕ್ಕಿಂತ ಮೊದಲು ನಾಮಭಂಗ ಮಾಡಿಸಿ ಆಮೇಲೆ ಪೆಟ್ಟು ತಿನ್ನಿಸುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಶೋಮರಲ್ಲೇ ಶುಕ್ರಲ್ಲೇ ಕೊಲಂಜಾಳ ಕಲಕಿ ಖಬರ ನಹಿ ಪಲಕಿ. ಈ ಮಾತುಗಳು ಕಟು ಸತ್ಯವಾಗಿವೆ. ಭಕ್ತಿ ಮಾಡು, ಒಳ್ಳೆಯ ಕರ್ಮಗಳನ್ನು ಮಾಡು. ನಾಳೆಯದ್ದೇನು ಭರವಸೆ? ಹಾಗಂತೂ ಒಂದು ಕ್ಷಣಕ್ಕೂ ಕೂಡ ಭರವಸೆ ಇಲ್ಲ. ಈಗ ನೋಡಿ, ತುಂಬಾ ಸಡಗರದಿಂದ ಮೆರೆಯುತ್ತಿದ್ದರು. ಹಾಗೂ ಯಾವ ರೀತಿ ಸತ್ತು ಹೋದರು ಅಂದ್ರೆ, ಅವರಿಗೆ ನೀರು ಕುಡಿಸುವವರು ಸಹ ಇರಲಿಲ್ಲ. ಆಕ್ಸಿಡೆಂಟ್ನಲ್ಲಿ ಸತ್ತರು. ಎಂತೆಂಥ ಮಾತುಗಳನ್ನು ಆಡುತ್ತಿದ್ದರು ಅಂದ್ರೆ ದೊಡ್ಡ ದೊಡ್ಡದಾಗಿ, ಹಾಗೂ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದರು. ನಾನು ನೋಡಿದ್ದೇನೆ ಇಂತಹ ಎಷ್ಟೋ ಜನರನ್ನು. ನಂತರ ಯಾವಾಗ ಈ ಮಾರ್ಗದ ಮೇಲೆ ನಾವು ತೊಡಗಿದೆವು, ಭಕ್ತಿಯ ಜ್ಞಾನವಾಯಿತು. ಈ ಯಥಾರ್ಥ ಭಕ್ತಿ ಜ್ಞಾನವಾದ ಮೇಲೆ ಆ ಎಲ್ಲ ಮಾತುಗಳು ನೆನಪಾಗತೊಡಗಿದವು. ಹೇ ಭಗವಂತ, ಏನಾಗುತ್ತಿತ್ತು? ಹೇ ಪರಮಾತ್ಮ, ಎಂತಹ ಅತ್ಯಾಚಾರವಾಗುತ್ತಿತ್ತು. ನಾನಂತೂ ಹೇಗಾಗಿ ಬಿಟ್ಟಿದೆ ಅಂದ್ರೆ ಒಬ್ಬ ಹುಚ್ಚನಂತೆ. ಯಾವಾಗ ಈ ನಿಜವಾದ ಜ್ಞಾನ ತಿಳಿಯಿತೋ ಆವಾಗ ಹೇ ನಿನ್ನ ಇದೇನಾಗುತ್ತಿತ್ತು ನೋಡು, ಹೇಗೆ ಗರ್ವದಿಂದ ಅಲಿಯುತ್ತಿದ್ದೆವು, ಬೀಗುತ್ತಾ ತಿರುಗಾಡುತ್ತಿದ್ದೆವು. ಹಾಗೂ ಯಾವ ಕೆಲಸವನ್ನು ಮಾಡಬೇಕಾಗಿತ್ತೋ ಅದನ್ನಂತೂ ಆರಂಭ ಕೂಡ ಮಾಡಿರಲಿಲ್ಲ. ಹೇ ಬಂದಿ ಛೋಡ್ ಅಂದ್ರೆ ನನ್ನ ಮನಸ್ಸಿನಿಂದ ಈ ಮಾತು ಹಲವಾರು ದಿನಗಳವರೆಗೆ ಹೋಗಲಿಲ್ಲ. ಹೇಗೆಂದ್ರೆ, ಯಾರೋ ಆಕ್ಸಿಡೆಂಟ್ನಿಂದ ಪಾರಾಗಿ ಉಳಿಯುತ್ತಾನಲ್ಲ, ಮತ್ತು ಆ ಭಯ ಕೆಲವು ದಿನಗಳ ತನಕ ಇರುತ್ತದೆ. ದಾಸನದ್ದು ಕೂಡ ಅದೇ ಸ್ಥಿತಿಯಾಗಿತ್ತು. ಹೇ ಪರಮಾತ್ಮ, ಬಹಳ ದಯ ಮಾಡಿದ್ದೀರಿ. ಹೇ ಮಾಲೀಕ, ಹೇಗೆ ಶರಣದಲ್ಲಿ ತೆಗೆದುಕೊಂಡಿರಿ. ನೋಡಿ, ಎಂತಹ ಆಪತ್ತು ಎದುರಾಗುತ್ತಿತ್ತು. ನಾಯಿಯಾಗುತ್ತಿದ್ದೆ, ಕತ್ತೆಯಾಗುತ್ತಿದ್ದೆ, ತಲೆಯಲ್ಲಿ ಹುಳುಗಳು ಬೀಳುತ್ತಿದ್ದವು, ಗಲ್ಲಿಯಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ಯಾರು ಸಮಯಕ್ಕೆ ಸಂಭಾಳಿಸುವವರು ಇಲ್ಲ, ಯಾವ ಊಟ ಇಲ್ಲ, ಯಾವುದೇ ಬಟ್ಟೆ ಇಲ್ಲ. ಮಕ್ಕಳೇ, ಎಲ್ಲಿಯ ತನಕ ಈ ಭಯ ನಿಮ್ಮಲ್ಲಿ ಇರುವುದಿಲ್ಲ, ನೀವು ಭಕ್ತಿಯನ್ನು ಮಾಡಲು ಸಾಧ್ಯವಿಲ್ಲ, ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಭಯವಿಲ್ಲದೆ ಭಕ್ತಿ ಆಗಲಾರದು. ಹಾಗೂ ಭಯವೂ ಕೂಡ ಸತ್ಯವಾಗಿದೆ, ಯಾವುದೇ ಸುಳ್ಳಲ್ಲ, ಹಾಗೆಯೇ ಹೆದರಿಸುವ ಮಾತು ಕೂಡ ಅಲ್ಲ. ಅದಕ್ಕಾಗಿ ಯೇ ಸಂಸಾರ ಸಮಜದಾ ನಾಹಿ ಕೆಂದ ಸಮದು ಬೇರೆ ಗರೀಬದಾಸಿ ವಕ್ತ ಜಾತೆ ಹೈ रोगी किस पेंडी गरीबदासी वक्त जाते हैं रोगी किस तेरी. ಮಕ್ಕಳೇ, ತಪ್ಪಿಸಿಕೊಳ್ಳಬೇಡಿ. ಈ ಮಾತುಗಳು ಹೇಳಲು ಕೇಳಲು ಮಾತ್ರವಲ್ಲ, ಮಾಡಿ ತೋರಿಸಬೇಕಾಗಿದೆ. ವಿ ಸಂಸಾರ ಸಮೃದ್ಧ ಈ ಕೆಂದ ಸಂದ ಬೇರೇನೋ ಗ್ರೀಮ್ ದಾಸಿ ಭಕ್ತ ಜಾತ ರೋಗೇಶ್ವರಿ. ಮಕ್ಕಳೇ, ಸಾಕು, ಇಂದು ಇಷ್ಟೇ. ಪರಮಾತ್ಮ ನಿಮಗೆ ಮೋಕ್ಷ ಕೊಡಲಿ, ಸದಾ ಸುಖಿಯಾಗಿಡಲಿ. ನಿಮ್ಮ ಆಸ್ಥೆ, ನಿಮ್ಮ ತಲ್ಲಿನತೆ ಮಾಲೀಕನಲ್ಲಿ ಮತ್ತಷ್ಟು ಹೆಚ್ಚಾಗಲಿ. ಸತ್ ಸಾಹೇಬ್. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302